सहस्राक्षसहस्रपाद ततोऽग्निर्विश्वतो कृत्वा अत्यधिष्ठदशाङ्गुलम् पुरुष एवेदगुं सर्वम् यद्भूतं यच्च भव्यम् उतामृतस्पर्शेशानः तन्मेनाखिलोहति एतावानस्य ಕತ್ತರಿಸಿದ ಮೇಲೆ ಎರಡು ದರ್ಬೆಗಳನ್ನ ನಾವು ಕೈಯಲ್ಲಿ ಹಾಕಿ ಹುಡುಗರ ಕೈಯಲ್ಲಿ ಹಾಕಿ ಬೊಕ್ಸೆಯಲ್ಲಿ ಹಾಕಿ ಕತ್ತರಿಸಿದ ಮೇಲೆ ಎರಡು ದರ್ಬೆಗಳನ್ನ ಹುಡುಗರ ಬೊಕ್ಸೆಯಲ್ಲಿ ಹಾಕಿ ಉಕ್ತ್ವಾನಿಕೇಶಾನ್ ವರ್ಣಸ್ಯ ವಿಜ್ಞಾನ ತೇಭ್ಯೋ ದಾನಂ ಬಹುದಾನಮಿಲ್ಲನಂತರ ದ್ಯಾವಾ ಪೃಥಿವಿ ಅಪಸ್ವಃ ಶಿವಂ ಪ್ರಕ್ಷಾಳ್ಯಾನ್ ಧಾತಿ ಮೇನತ್ರಾಂಕರ ರೇವತಿಹೇ ಚವಲವತ್ ಕುರ್ಯಾತ್ ಅನಯಾ ಪೂಜೆಯಾ ಯಜ್ಞೋ ಭವೀತ ದೇವತಾಃ ಸುಪ್ರೀತಾ ಸುಪ್ರಸನ್ನ ವರದಾ ಭವಂತು ದತ್ಸ ಬ್ರಹ್ಮಾರ್ಪಣಮಸ್ತು. ನೋಡಿ ನಿಮ್ಮ ಬಳಿಯಲ್ಲಿ ಕಂಕಣ ಕೊಟ್ಟಿದ್ದಾರಲ್ಲ, ತಂದೆಯವರು ಮಗನಿಗೆ ಆ ಕಂಕಣವನ್ನು ಕಟ್ಟಿ ಬಲಗೈಗೆ ಕಟ್ಟಿ ಆ ಕಂಕಣ ತಗೊಂಡು ಮಗನ ಬಲಗೈಗೆ ಕಟ್ಟಿ ಓಂ ಉಪನಯನ ಕಾಲೇ ಜವಾನಸ್ಯ ಕುಮಾರಸ್ಯ ರಕ್ಷಾರ್ಥಂ ರಕ್ಷಾಬಂಧನಂ ಕರಿಷ್ಯೆ ಓಂ ರಕ್ಷೋಹಣಂ ವಾಜಿನಮಾಜಿಘರ್ವಿಮಿತ್ರಂ ಪ್ರತಿಷ್ಠಂ ಭಯಾಮಿ ಶರ್ಮ ಶಿಶಾನೋ ಅಗ್ನಿಕೃತಭಿಸ್ಸಮಿದ್ಧಸ್ತನೋದಿವ ಸರಿಷತ್ಪಾದುರಕ್ತಂ ರಕ್ಷಾಧಾರಣ ಮುಹೂರ್ತಸ್ತಮಹೂರ್ತೋಸ್ತ ಸುಪ್ರತಿಷ್ಠಿತಮಸ್ತು. ತಾಯಿಯವರು ಆ ಬಾಸಿಂಗ ಕಟ್ಟಿ ಮಗನಿಗೆ ಬಾಸಿಂಗ ಇದ್ದಿಲ್ಲ ಹಣೆ ಮೇಲೆ ಕಾಂತಿ ಬರುತ್ತೆ ಅಂತ ಹೇಳ್ತಾರೆ. ಇದನ್ನ ಇದಿಲ್ದೇನೆ ಯಜ್ಞೋಪವೀತ ಇಲ್ಲದೆ ಏನೂ ಮಾಡೋ ಹಾಗಿಲ್ಲ. ಬ್ರಾಹ್ಮಣನಾದವರು ಅದು ವಿಶ್ವ ಬ್ರಾಹ್ಮಣನಾದವರು ಯಜ್ಞೋಪವೀತ ಇಲ್ಲದೆ ಏನು ಮಾಡೋ ಹಾಗಿಲ್ಲ. ಮನೆಯಲ್ಲಿ ಒಂದು ಸಣ್ಣ ದೇವರ ಪೂಜೆಯನ್ನು ಮಾಡಬೇಕು ಅಂದ್ರೂ ಕೂಡ ಯಜ್ಞೋಪವೀತವನ್ನು ಧರಿಸಿಕೊಂಡೇ ಇರಬೇಕು ಅಂತ ಹೇಳಿ, ಅದರಿಂದಾಗಿ ಸಂಧ್ಯಾಹೀನೋ ಅಹಿತ್ಯಂ ಅನರ್ಹ ಸರ್ವಕರ್ಮಸು ಅಂತ ಹೇಳಿದ್ದಾರೆ. ಈ ಸಂಧ್ಯಾವಂದನೆ ಮಾಡಬೇಕು ಅಂದ್ರೆ ಕೂಡ ಯಜ್ಞೋಪವೀತ ಮನೆಯಲ್ಲಿ ಇರಬೇಕು ಅಂತ ಹೇಳಿ. ಆ ಸಂಧ್ಯಾವಂದನೆ ಯಾರು ಮಾಡೋದಿಲ್ವೋ ಅವರಿಗೆ ಯಾವುದೇ ಕರ್ಮವನ್ನು ಮಾಡಲಿಕ್ಕೆ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಅದರಿಂದಾಗಿ ನೋಡಿ, ಒಂದು ಬಾರಿ ಯಜ್ಞೋಪವೀತವನ್ನು ದೇಹದ ಮೇಲೆ ಧರಿಸಿದ ಮೇಲೆ ಯಾವತ್ತೂ ತೆಗಿಬಾರದು. ಅದು ಎಲ್ಲಿವರೆಗೂ ಇರಬೇಕು? ಸಾಯುವ ಪರ್ಯಂತರವಾಗಿ ನಮ್ಮ ಯಜ್ಞೋಪವೀತ ನಮ್ಮ ದೇಹದ ಮೇಲೆ ಇರಬೇಕು. ನೀವೇನಾದ್ರೂ ಒಂದು ಬಾರಿ ಯಜ್ಞೋಪವೀತ ತೆಗೆದು ಹಾಕಿದ್ರೆ ಮತ್ತೆ ಉಪನಯನ ಮಾಡಿ ಹಾಕೋಬೇಕು. ಏನ್ ಮಾಡ್ಬೇಕು? ಉಪನಯನ ಮಾಡಿ ಹಾಕೋಬೇಕು. ಅಂದ್ರೆ ಮದುವೆ ಆದ್ಮೇಲೆ ಉಪನಯನ ಮಾಡ್ಲಿಕ್ಕೆ ಬರೋದಿಲ್ಲ ಅಂದ್ರೆ ನೀವು ಮತ್ತೆ ಯಾವ್ದು ಕೆಲಸಕ್ಕೆ ಬರೋದಿಲ್ಲ ಅಂತ ಆಯ್ತು. ನೀವು ಯಾರು ಏನು ಮತ್ತೆ ಹಾಕೊಳ್ಳೋ ಆಗಿಲ್ಲ, ಚಾಂಡಾಲ ಇವತ್ತು ತಪ್ಪಲಾಗುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದರಿಂದಾಗಿ ಒಂದು ಬಾರಿ ದೇಹದ ಮೇಲೆ ಯಜ್ಞೋಪವೀತವನ್ನು ಧರಿಸಿದ ಮೇಲೆ ಅದನ್ನು ಯಾವತ್ತೂ ತೆಗಿಬಾರದು. ಅದನ್ನು ತೆಗಿಲಿಕ್ಕೆ ಹಾಕಲಿಕ್ಕೆ ಸಮಯವನ್ನು ನಿಗದಿ ಮಾಡಿದ್ದಾರೆ. ಯಾವಾಗ ಯಜ್ಞೋಪವೀತ ಹಾಕೋಬೇಕು, ಯಾವಾಗ ಯಜ್ಞೋಪವೀತವನ್ನು ತೆಗಿಬೇಕು ಅಂತ ಹೇಳಿದ್ದಾರೆ. ಯಾವಾಗ ತೆಗಿಬೇಕಪ್ಪ ಅಂತ ಹೇಳಿದ್ರೆ, ಜಾತಕೆ ಮೃತಕೆ ಚೈವ ಗ್ರಹಣೆ ಚಂದ್ರ ಸೂರ್ಯಯೋಹೋ ಬಹಿಷ್ಠ ಸ್ಪರ್ಶನೆ ಚೈವ ಗತೆ ಮಾಸ ಚತುಷ್ಟಯ ಅಂತ ಹೇಳಿದ್ದಾರೆ. ಜಾತಕೆ ಅಂತ ಹೇಳಿದ್ರೆ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಮಕ್ಕಳು ಹುಟ್ಟಿದಾಗ ಅಥವಾ ಅಣ್ಣ ತಮ್ಮಂದಿರ ರಕ್ತ ಸಂಬಂಧಿಗಳ ಮಕ್ಕಳು ಹುಟ್ಟಿದಾಗ ಹೊಸ ಯಜ್ಞೋಪವೀತ 10 ದಿವಸ ಅಶೌಚವನ್ನು ಪರಿಪಾಲನೆ ಮಾಡಬೇಕು. 10 ದಿವಸ 10 ರಾತ್ರಿಗಳ ಕಳೆದ ನಂತರ ಮರುದಿವಸ ಪುಣ್ಯಾಹ ಮಾಡಿಕೊಂಡು ಮನೆಯಲ್ಲಿ ಹೊಸ ಯಜ್ಞೋಪವೀತವನ್ನು ಧರಿಸಿ ಹಳೆಯ ಯಜ್ಞೋಪವೀತ ತೆಗೆಯಬೇಕು. ನಾನು ಬಹಳಷ್ಟು ಜನ ನೋಡಿದ್ದೀನಿ, ಎಲ್ಲ ಶವ ಸಂಸ್ಕಾರಕ್ಕೆ ಹೋಗಿದ್ದೀನಿ ಸ್ವಾಮಿ, ಅಲ್ಲೇ ಯಜ್ಞೋಪವೀತ ಹಾಕ್ಬಿಟ್ಟೆ ಬಂದ್ಬಿಟ್ಟೆ ಅಂತ ಹೇಳಿ ಹಾಗೆ ಮಾಡಬಾರ್ದು. ಹೊಸದನ್ನ ಧರಿಸಿದ ಮೇಲೆ ಹಳೆಯದನ್ನ ತೆಗಿಬೇಕು. ಅಂದ್ರೆ ಹಳೆಯದನ್ನ ಎಲ್ಲಿವರೆಗೆ ಇಟ್ಕೋಬೇಕು, ಹೊಸದನ್ನ ಹಾಕೊಳ್ಳೋದಕ್ಕೆ ಹಳೆಯನ್ನ ಇಟ್ಕೋಬೇಕು. ಅಕಸ್ಮಾತ್ ಜನವಾರ ಎಲ್ಲ ಕಟ್ಟಾಗಿ ಅನ್ಕೊಳ್ಳಿ, ಎಲ್ಲ ಸಿಗಾಕೊಂಡು ಕಟ್ಟಾಗಿ ಅನ್ಕೊಳ್ಳಿ, ಆಗ್ಲೂ ಅದನ್ನ ಗಂಟು ಹಾಕೊಂಡು ಬಂದು ಹೊಸದನ್ನ ಧಾರಣೆ ಮಾಡಿದ ಮೇಲೆ ಹಳೆಯದನ್ನ ತೆಗಿಬೇಕು.
ಆಯ್ತಾ. ಜಾತಕ್ಕೆ ಅಂದ್ರೆ ಹುಟ್ಟಿದಾಗ, ಮೃತಕ್ಕೆ ಅಂದ್ರೆ ನಾವೆಲ್ಲರೂ ಶವದರ್ಶನಕ್ಕೆ ಹೋಗಿರ್ತೇವೆ, ಶವಯಾತ್ರೆಗಳಿಗೆ ಹೋಗಿರ್ತೇವೆ. ನಾವು ಶವಯಾತ್ರೆಗೆ ಹೋಗಿ ಬಂದಾಗ, ಶವ ದರ್ಶನಕ್ಕೆ ಹೋಗಿ ಬಂದಾಗ, ಮನೆಯಲ್ಲಿ ಯಾರಾದರೂ ಮೃತರಾಗಿದ್ರೆ ಅದರ ಅಶೌಚ ಕಳೆದ ನಂತರ ಅಥವಾ ನೀವು ಶವಯಾತ್ರೆಯನ್ನು ಮುಗಿಸಿಕೊಂಡು ಬಂದ ನಂತರ ಸ್ನಾನಾದಿಗಳನ್ನು ಆಚರಣೆಯನ್ನು ಮಾಡಿ ಹೊಸ ಯಜ್ಞೋಪವೀತವನ್ನು ಧಾರಣೆಯನ್ನು ಮಾಡಿ ಹಳೆ ಯಜ್ಞೋಪವೀತವನ್ನು ತೆಗಿಬೇಕು ಅಂತ ಹೇಳಿ. ಜಾತಕೆ ಮೃತಕೆ ಚೈವ ಗ್ರಹಣೇ ಚಂದ್ರ ಸೂರ್ಯಯೋಹೋ ಅಂತ ಹೇಳಿದ್ದಾರೆ. ಸೂರ್ಯ ಚಂದ್ರ ಗ್ರಹಣ ಕಾಲಗಳು ಪ್ರಾಪ್ತವಾಗುತ್ತೆ. ಸೂರ್ಯನಿಗೆ ಚಂದ್ರನಿಗೆ ಗ್ರಹಣ ಬರುತ್ತಲ್ವಾ, ಆ ಗ್ರಹಣ ಕಾಲಗಳು ಬಂದಾಗ ಗ್ರಹಣ ಮುಗಿದ ನಂತರ ಮತ್ತೆ ಶುದ್ಧವಾಗಿ ಸ್ನಾನವನ್ನು ಮಾಡಿ ಹೊಸ ಯಜ್ಞೋಪವೀತವನ್ನು ಹಾಕೊಂಡು ಹಳೆ ಯಜ್ಞೋಪವೀತವನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿ. ಬಹಿಷ್ಠ ಸ್ಪರ್ಶನೇ ಚೈವ ಅಂತ ಹೇಳಿದ್ದಾರೆ. ಬಹಿಷ್ಠ ಅಂತ ಹೇಳಿದ್ರೆ ಹೊರಗಾದ ಹೆಣ್ಣು ಮಕ್ಕಳನ್ನ ಮುಟ್ಟಿಸಿಕೊಂಡಾಗ ಆ ನಿಮ್ಮ ಮತ್ತೆ ಸ್ನಾನಾದಿಗಳನ್ನು ಆಚರಣೆಯನ್ನು ಮಾಡಿ, ಮತ್ತೆ ನಾನು ಹೇಳ್ತೇನಲ್ಲ 3 ಬಾರಿ ಆಚಮನ ಹೇಳ್ಕೊಟ್ಟನಲ್ಲಾಗಲಿ, ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಂತ ಯಾಕೆ ಹೇಳ್ಕೊಟ್ಟು ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನೀವು ಅಭ್ಯಾಸವಾಗಬೇಕು. ಆಚಮನ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು ಆಚಮನ ಅಂದ್ರೆ ಏನು ಅಂತ ಹೇಳಿ. 3 ಬಾರಿ ನೀರನ್ನ ಪ್ರಾಶನ ಕುಡಿಯುವುದನ್ನು ಮಾಡುವುದೇ ಆಚಮನ ಅಂತ ಹೇಳಿದ. ಅದನ್ನು ಮಂತ್ರಪೂರ್ವಕವಾಗಿ ಮಾಡಬೇಕು ಅಂತ ಹೇಳಿ ಅದನ್ನು ಮಂತ್ರಾಚಮನ ಅಂತ ಹೇಳಿದ್ದಾರೆ. ಅದರಿಂದಾಗಿ 3 ಬಾರಿ ಆಚಮನ ಮಾಡಿ ಹೊಸ ಯಜ್ಞೋಪವೀತವನ್ನು ಧರಿಸಿ ಹಳೆ ಯಜ್ಞೋಪವೀತವನ್ನು ವಿಸರ್ಜನೆಯನ್ನು ಮಾಡಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಗತೆ ಮಾಸ ಚತುಷ್ಟಯ ಅಂತ ಹೇಳಿದ್ದಾರೆ. ನೋಡಿ, 4 ತಿಂಗಳುಗಳು ಕಳೆದು ಹೋಗಿ ನಮ್ಮ ಜನಿವಾರ ಕಶ್ಮಲವಾಗಿದ್ರೆ ಅಂದ್ರೆ ಹಳೆಯದಾಗಿದ್ರೆ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡುವಂತಹವರು, ಮರಗೆಲಸ ಮಾಡ್ತೀವಿ, ಏನೇನೋ ಕೆಲಸಗಳನ್ನು ಮಾಡ್ತೇವೆ, ಚಿನ್ನ ಕೆಲಸ, ನಮಗೇನೋ ಅಷ್ಟು ಸುಲಭವಾಗಿ ಆ ಯಜ್ಞೋಪವೀತ ಹೊಸದಾಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬೆವತು ಎಲ್ಲ ಗಲೀಜಾಗಿ. ಆಗ 4 ತಿಂಗಳುಗಳಿಗೊಮ್ಮೆ ಯಜ್ಞೋಪವೀತವನ್ನ ಹೊಸದನ್ನು ಧರಿಸಿ ಹಳೆಯದನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿ. ಅದೇ ರೀತಿ ವರ್ಷಕ್ಕೊಂದು ಬಾರಿ ಉಪಾಕರ್ಮ ಬರುತ್ತೆ. ಋಗ್ಗುಪಾಕರ್ಮ, ಯಜುರುಪಾಕರ್ಮ ಅಂತ ಬರುತ್ತೆ. ಆ ಉಪಾಕರ್ಮ ಬಂದಾಗ ಉಪಾಕರ್ಮದಲ್ಲಿ ಹೊಸ ಯಜ್ಞೋಪವೀತವನ್ನು ಧಾರಣೆಯನ್ನು ಮಾಡಿ ಹಳೆ ಯಜ್ಞೋಪವೀತವನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿ. ಏನಾಯ್ತು, ಯಜ್ಞೋಪವೀತವನ್ನು ಯಾವತ್ತೂ ತೆಗಿಬಾರದು. ತೆಗೆದ್ರೆ ಏನ್ ಮಾಡಬೇಕು, ಉಪನಯನ ಮಾಡಿ ಹಾಕೋಬೇಕು ಮತ್ತೊಂದು ಬಾರಿ. ಅದರಿಂದಾಗಿ ಈ ಜನಿವಾರ ತೆಗಿಯೋ ಹಾಗಿಲ್ಲ ಅಂತ ಕಟ್ಟುನಿಟ್ಟಾಗಿ ಹೇಳ್ತಾ ಇರೋದು. ಆಯ್ತಾ, ನೀವೆಲ್ಲ ಈಗ ನಿಮ್ಮ ಬಳಿಯಲ್ಲಿ ಈ ಜನಿವಾರ ಬರುತ್ತೆ, ನೀವೆಲ್ಲ ಮುಟ್ಟಿ ಇದನ್ನು ನಮಸ್ಕಾರ ಮಾಡ್ಕೊಳ್ಳಿ. ಒಂದು ಜನಿವಾರವನ್ನು ತೆಗೆದಿಟ್ಕೊಳ್ಳಿ. ಇದರಲ್ಲಿ ಇದಕ್ಕೆ ಯಜ್ಞೋಪವೀತ ಧಾರಣೆಯನ್ನು ಮಾಡುವ ಮೊದಲು ದಾನವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಮೊದಲು ಯಜ್ಞೋಪವೀತ ದಾನವನ್ನು ಮಾಡಬೇಕು, ನಂತರ ಧಾರಣೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದರಿಂದಾಗಿ ಇಲ್ಲಿ ದಾನ ಮಾಡಿಸ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇದರಲ್ಲಿ ಸ್ವಲ್ಪ ದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಒಂದೊಂದು ಯಜ್ಞೋಪವೀತವನ್ನ ನಿಮ್ಮ ಬಳಿಯಲ್ಲಿ ತೆಗೆದಿಟ್ಕೊಳ್ಳಿ. ನಿಮಗೆ ಬಿಚ್ಚಲಿಕ್ಕೆ ಬರಲಿಲ್ಲ ಅಂದ್ರೆ ಗಂಟನ್ನು ಮಾಡಬೇಡಿ, ನಾವೇ ಯಾರಾದ್ರೂ ಬಂದು ಬಿಚ್ಚಿಕೊಡ್ತೇವೆ. ಆಯ್ತಾ, ಈಗ ಮುಟ್ಟಿಸಿ, ಎಲ್ಲರಿಗೂ ಮುಟ್ಟಿಸಿ. ಪರಮಂ ಪವಿತ್ರಂ ಪ್ರಜಾಪತೇರ್ ಯತ್ಸಹಜಂ ಪುರಸ್ತಾತ್ ಆಯುಷ್ಯಂ ಅಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಹಾಗೆ ಇಟ್ಕೊಂಡಿರಿ, ನಾ ಮಂತ್ರ ಹೇಳಾದ್ಮೇಲೆ ಹಾಕ್ಬೇಕು. ಓಂ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಿರ್ಯತ್ಸಹಜಂ ಪುರಸ್ತಾತ್ ಆಯುಷ್ಯಮಗ್ರ್ಯಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಯಜ್ಞೋಪವೀತ ಧಾರಣ ಮಹೋರ್ತಸ್ಸ ಮಹೋರ್ತೋತ್ತ ಸುಪ್ರತಿಷ್ಠಿತಮಸ್ತು. ತಂದೆಯವ್ರ ಕೈಲಿ ಕೊಟ್ಟು ಬನ್ನಿ. ಎಲ್ಲರ ತಂದೆ ಹತ್ರ ಜೀರಿಗೆ ಬೆಲ್ಲ ಕೊಡಿ. ಸ್ವಲ್ಪ ನೀವು ಹಾಗೆ ಕೂತ್ಕೊಂಡಿರಪ್ಪ, ಹಾಗೆ ಕೂತ್ಕೊಂಡಿರಿ. ಜೀರಿಗೆ ಬೆಲ್ಲ ಕೊಡಿ. ತಂದೆಯವರ ಜೀರಿಗೆ ಬೆಲ್ಲ ಮಗನ ನೆತ್ತಿ ಮೇಲಿಟ್ಟು ಕೈಯನ್ನು ಬಲಗೈಯನ್ನು ಮುಚ್ಕೊಳ್ಳಿ. ನೆತ್ತಿ ಮೇಲೆ ಇಟ್ಬಿಟ್ಟು ಕೈಯನ್ನು ಮುಚ್ಕೊಳ್ಳಿ. ಹೀಗೆ ನೆತ್ತಿ ಮೇಲೆ ಆ ಜೀರಿಗೆ ಬೆಲ್ಲ ತಲೆ ಮೇಲೆ ಇಡಬೇಕು. ಇಟ್ಬಿಟ್ಟು ಬಲಗೈ ಅಷ್ಟೇ ಮುಚ್ಕೊಳ್ಳಿ. ತಾಯಿಯವರು ನಿಮ್ಮ ಬಲಗೈನ ಮಗನ ತಲೆ ಮೇಲೆ ಇಟ್ಕೊಳ್ಳಿ. ಹಾಗೆ 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 ಅವ್ರ ಕೈ ಮೇಲೆ ಕೈ ಮುಚ್ಕೊಳ್ಳಿ. ಜೊತೆಯಲ್ಲಿ ಇಬ್ಬರು ಇಟ್ಕೊಳ್ಳಿ. ಜೀರಿಗೆ ಬೆಲ್ಲ ಕೊಡಿ. ತಂದೆಯವರು ಅವರ ಮಕ್ಕಳ ನೆತ್ತಿ ಮೇಲೆ ಜೀರಿಗೆ ಬೆಲ್ಲವನ್ನು ಇಡಬೇಕು, ಕೈ ಮುಚ್ಕೋಬೇಕು. ಹಾಗೆ ತಾಯಿಯವ್ರ ಜೊತೆಲಿ ಮುಚ್ಕೋಬೇಕು. ಯಾರೇ ಶರ್ಟ್ ಹಾಕೊಂಡು ಬಿಟ್ಟು ಆಗಿಲ್ಲ ಸರ್, ಶರ್ಟ್ ತೆಗಿರಿ, ಬನ್ನಿ ಅಂತ ತೆಗಿರಿ. ಇಷ್ಟೋ ತನಕ ಇಷ್ಟು ಜನ ನೋಡ್ತಾ ಇದ್ದೀರಾ, ಮತ್ತೆ ಹಾಗೆ ನಿಂತ್ಕೊಂಡಿದ್ದೀರ. ಬಿಚ್ಚಿ ತಂದೆಯವರು ಜೀರಿಗೆ ಬೆಲ್ಲವನ್ನು ಮಗನ ನೆತ್ತಿ ಮೇಲಿಟ್ಟು ಬಲಗೈಯನ್ನು ಮುಚ್ಕೊಳ್ಳಿ. ತಾಯಿಯವರು ತಮ್ಮ ಬಲಗೈಯನ್ನು ಮಗನ ತಲೆ ಮೇಲೆ ಹಾಗೆ ಇಟ್ಕೊಳ್ಳಿ.
ಆಯ್ತಾ ಎಲ್ಲರದು ಆಯ್ತಾ ಓಂ ಸ್ವಸ್ತ್ಯಷ್ಟಾಶೀತಿ ಸಹಸ್ರಾಣಾಂ ದ್ವಿಜಗುರುದೈವತ್ಯಾನಾಂ ಸಮಸ್ತ ಜಗದಾಧಾರ ಮಹಾಮಂಡೂಕ ಕೂರ್ಮ ಯಜ್ಞವರಾಹ ಶೇಷ ಪೃಥಿವೀನಾಂ ಪುರಂದರ ಪಾವಕಮನಿರುತಿ ವರ್ಣವಾಯು ಕುಬೇರ ಈಶಾನಾಖ್ಯಾಷ್ಟ ದಿಕ್ಪಾಲಕಾನಾಂ ಜಲಜ ಭವ ಹರಿಹರ ಮುಖ್ಯ ದೇವಗಣಾನಾಂ ವಂಶಕಾನಾಂ ನಿರಂತರಮನುಕೂಲಾ ಶುಭಾಶೋಭನಾಃ ಅಸ್ಯ ಉಪನಯನ ಮುಹೂರ್ತಸ್ಯ ಸುತಿಥಿಂ ಸುವಾರಂ ಸುನಕ್ಷತ್ರಂ ಸುಯೋಗಂ ಸುಕರಣಂ ಸುಚಂದ್ರತಾರಾಬಲಮನುಕೂಲಂ ಶುಭಾಶೋಭನಾಃ ಸರ್ವೇ ಗ್ರಹಾಃ ಶುಭೈಕಾದಶಸ್ಥಾನ ಫಲದಾ ವರದಾಃ ಸುಪ್ರೀತಾ ಸುಪ್ರಸನ್ನಾ ವರದಾ ಭವಂತೋ ಓಂ ಆದೌ ಗಣೇಶಸ್ತದನು ಸ್ವಯಂಭೂಸ್ತತೋ ಗಿರೀಶಸ್ತದನಂತರಂ ಹರಿಃ ಏತೆ ಸದಾ ದೇವಗಣಾದಿಶಂತೋ ವಟೋಶ್ಚಿರಾಯುಷ್ಶುಭಕೀರ್ತಿವಿದ್ಯಾಃ ಸುಮುಹೂರ್ತೆ ಸಾವಧಾನ ಸುಲಗ್ನಾ ಸಾವಧಾನ ಶ್ರೀ ಗಾಯತ್ರಿ ವಿಶ್ವಕರ್ಮೇಶ್ವರ ಧ್ಯಾನ ಸಾವಧಾನ ಸುಮೇರು ಸೌರತ್ನ ಗಿರೀಂದ್ರ ನೀಲ ಕೈಲಾಸ ವಿಂಧ್ಯಾಚಲ ಹೇಮಕೂಟಾಃ ಸರ್ವೇ ಗಿರೀಂದ್ರಾಃ ಸದದಂದಿಶಂತೋ ವಟೋಶ್ಚಿರಾಯುಷ್ಶುಭಕೀರ್ತಿವಿದ್ಯಾಃ ಸುಮುಹೂರ್ತೆ ಸಾವಧಾನ ಸುಲಗ್ನಾ ಸಾವಧಾನ ಶ್ರೀ ಗಾಯತ್ರಿ ವಿಶ್ವಕರ್ಮೇಶ್ವರ ಧ್ಯಾನ ಸಾವಧಾನ ಗೋದಾವರಿ ಸಿಂಧು ಮಲಾಪಹಾರಿ ವೇದಾವತಿ ನಾದವತಿ ಪ್ರಶಸ್ತಾಃ ನದ್ಯಃ ಸಮಸ್ತಾಃ ಸದದಂದಿಶಂತೋ ವಟೋಶ್ಚಿರಾಯುಷ್ಶುಭಕೀರ್ತಿವಿದ್ಯಾಃ ಸುಮುಹೂರ್ತೆ ಸಾವಧಾನ ಸುಲಗ್ನಾ ಸಾವಧಾನ ಶ್ರೀ ಗಾಯತ್ರಿ ವಿಶ್ವಕರ್ಮೇಶ್ವರ ಧ್ಯಾನ ಸಾವಧಾನ ಎಲ್ಲರಿಗೂ ಅಕ್ಷತೆ ಕೊಡಿ ಬೇರೆಯವರೆಲ್ಲರಿಗೆ ಅವ್ರ ಕಡೆಯಲ್ಲ ಬಂದಿದ್ದಾರಲ್ಲ ಎಲ್ಲರಿಗೂ ಅಕ್ಷತೆ ಕೊಡಿ ಹಾಗೆ ಎಲ್ಲ ಇಲ್ಲಿ ನಿಂತಿರೋರು ಎಲ್ಲರಿಗೂ ಅಕ್ಷತೆ ಕೊಡಿ ಓಂ ತಾಂಬೂಲ ಗಂಧಾಕ್ಷತ ಪತ್ರ ಪುಷ್ಪ ದೀಪಾಂಕುರಾಶೀರ್ವಚನಾನಿ ಯಾನಿ ಪುಣ್ಯಾಹವಾಖ್ಯಾನಿ ದಿಶಂತು ತಾನಿ ಒಂದೆರಡೆಡೆ ಕಾಳ್ಕೊಂಡು ವಟೋಶ್ಚಿರಾಯುಷ್ಶುಭಕೀರ್ತಿವಿದ್ಯಾಃ ಸುಮುಹೂರ್ತೆ ಸಾವಧಾನ ಸುಲಗ್ನಾ ಸಾವಧಾನ ಶ್ರೀ ಗಾಯತ್ರಿ ವಿಶ್ವಕರ್ಮೇಶ್ವರ ಧ್ಯಾನ ಸಾವಧಾನ ಕೃಷ್ಣಾಜಿನಂದರ್ಭಮಯೀ ಚ ಮೌಂಜಿ ಪಾಲಾಶದಂಡಃ ಪರಿಧಾನ ಶಾಠಿ ಯಜ್ಞೋಪವೀತಂ ಚ ದಿಶಂತು ನಿತ್ಯಂ ವಟೋಶ್ಚಿರಾಯುಷ್ಶುಭಕೀರ್ತಿವಿದ್ಯಾಃ ಸುಮುಹೂರ್ತೆ ಸಾವಧಾನ ಸುಲಗ್ನಾ ಸಾವಧಾನ ಶ್ರೀ ಗಾಯತ್ರಿ ವಿಶ್ವಕರ್ಮೇಶ್ವರ ಧ್ಯಾನ ಸಾವಧಾನ ಮಂದಾರಧಾತ್ರೀರುಹ ಪಾರಿಜಾತ ಸಂತಾನ ಕಲ್ಪದ್ರುಮಚಂದನಾನಿ ಕಲ್ಪದ್ರುಮಾಖ್ಯಾನಿ ದಿಶಂತು ತಾನಿ ಅವರಿಗೆಲ್ಲ ಬೇಡ ಸರ್ ಬೇರೆಯವ್ರಿಗೆ ಕೊಡಿ ಯಜಮಾನ್ರೆ ಅಲ್ಲಿ ತಂದೆ ತಾಯಿಗಳಿಗೆ ಬೇಡ ಬೇರೆಯವ್ರಿಗೆ ಕೊಡಿ ವಟೋಶ್ಚಿರಾಯುಷ್ಶುಭಕೀರ್ತಿವಿದ್ಯಾಃ ಸುಮುಹೂರ್ತೆ ಸಾವಧಾನ ಸುಲಗ್ನಾ ಸಾವಧಾನ ಶ್ರೀ ಗಾಯತ್ರಿ ವಿಶ್ವಕರ್ಮೇಶ್ವರ ಧ್ಯಾನ ಸಾವಧಾನ ಜಂಭಾರಿ ವೈಶ್ವಾನರ ಕಾಲ ಪುಣ್ಯ ಸರಿತ್ಪತಿರ್ವಾಯು ಕುಬೇರ ಶರ್ವಾಃ ಏತೆ ಸದಾ ದಿಕ್ಪದಯೋ ದಿಶಂತೋ ವಟೋಶ್ಚಿರಾಯುಷ್ಶುಭಕೀರ್ತಿವಿದ್ಯಾಃ ಸುಮ ಯಜಮಾನ್ರೆ ನೀವು ಆ ಕಡೆ ಕೂತ್ಕೊಳ್ಳಿ ಹಿಂಗೆ ತಿರ್ಕೊಂಬಿಡಪ್ಪ ಪೂರ್ವ ಕಡೆ ಅಲ್ಲಿ ಕೂತ್ಕೊ ಆ ಕಡೆ ತಿರ್ಕೊಳ್ಳಿ ಅದು ಪಶ್ಚಿಮ ಆಗುತ್ತೆ ನೀವು ಈ ಕಡೆ ಕೂತ್ಕೊಳ್ಳಿ ಆ ಕಡೆ ಕೂತ್ಕೊ ಆ ಕಡೆ ಕೂತ್ಕೊಳ್ಳಿ ಈ ಕಡೆ ಲೈನಲ್ಲಿರೋರು ಮಾತ್ರ ಆ ಕಡೆ ಕೂರಿಸಿ ಆ ಕಡೆ ತಿರ್ಕೊಂಡು ಕೂತ್ಕೊಳ್ಳೋಕೆ ಹೇಳಿ ಒಂದು ನಿಮಿಷ ಉಪದೇಶ ಆಗೋ ತನಕ ಆ ಕಡೆ ಕೂತ್ಕೊಳ್ಳೋಕೆ ಹೇಳಿ ಒಂದೆರಡು ಶಲ್ಯ ತಗೊಳ್ರಪ್ಪ ಎರಡು ಶಲ್ಯ ತಗೊಳ್ಳಿ ಶಲ್ಯ ಎರಡು ಅವ್ರಿಗೆ ಮುಚ್ಚಿ ಉಪದೇಶ ಮಾಡಬೇಕು ಕೂತ್ಕೊಟ್ರೆ ನೋಡಿ ತಂದೆಯವರ ಮಂಡಿಯನ್ನು ಮುಟ್ಟಿ ಆ ಕೈಗಳಿಂದ ತಂದೆಯವರ ಮಂಡಿಯನ್ನು ಮುಟ್ಕೊಳ್ಳಿ ಹಾಗೆ ಮಂಡಿಯನ್ನು ಸವರ್ತಾ ಕಾಲನ್ನು ಹಿಡ್ಕೊಳ್ಳಿ ಮಂಡಿಯನ್ನು ಸವರ್ಕೊಂಡು ಹಾಗೆ ಕೆಳಗಡೆ ಬನ್ನಿ
ಎರಡು ಕಾಲುಗಳನ್ನ ಹಿಡ್ಕೊಳ್ರಿ, ಎರಡು ಕಾಲುಗಳನ್ನ ಹಿಡ್ಕೊಳ್ರಿ. ಅವೃತಮ ಸಾವಿದ ಸ್ವಮುತ್ತರ ಮೋಷ್ಟಂ ಸ್ಯಾವಾಂತ ಪರ್ಯಂತಮುಪಸ್ಪೃಶ್ಯ ಚಾಮೇತ ಗಾ ಸಾವಿತ್ರೀಂ ಭೋ ಅನುಬ್ರೂಹೀತಿ ಬ್ರೂಯಾತ್. ಹೇಳಿ ಮಕ್ಕಳು ಹೇಳಿ, ನಾನು ಹೇಳ್ದಾಗ ಹೇಳಿ, ಮಕ್ಕಳು ಹೇಳಿ. ಸಾವಿತ್ರೀಂ ಭೋಹ ಅನುಬ್ರೂಹಿ ಅಂದ್ರೆ ಗಾಯತ್ರಿ ಮಂತ್ರವನ್ನ ನನಗೆ ಉಪದೇಶ ಮಾಡಿ ಅಂತ ಹೇಳಿ ಮಕ್ಕಳು ನೀವು ಕೇಳ್ತಾ ಇರತಕ್ಕಂಥದ್ದು. ನಾವು ಸಂಸ್ಕೃತದಲ್ಲಿ ನಿಮ್ಗೆ ಅದನ್ನು ಹೇಳ್ಕೊಟ್ವಿ. ಸಾವಿತ್ರೀಂ ಭೋಹೋ ಅನುಬ್ರೂಹಿ ಅಂತ ಹೇಳಿದ್ರೆ ಗಾಯತ್ರಿ ಮಂತ್ರವನ್ನು ನನಗೆ ಉಪದೇಶ ಮಾಡಿ ಅಂತ ನೀವು ಕೇಳ್ತಾ ಇದ್ದೀರ. ನೀವು ಹೇಳಿ ತಂದೆಯವರು ಅನುಬ್ರೂಯಾತ್, ಅನುಬ್ರೂಯಾತ್. ಆಯ್ತಾ? ಈಗ ಮಗನ ತಲೆ ಮೇಲೆ ಬಲಗೈನ ಇಟ್ಕೊಳ್ಳಿ, ಹಾಗೆ ಇಟ್ಕೊಂಡು ಆಶೀರ್ವಾದ ಮಾಡಬೇಕು ಅಂತ ಹೇಳಿ. ಆಯ್ತಾ? ನೋಡಿ, ಗಾಯತ್ರಿ ಮಂತ್ರದ ಅರ್ಥವನ್ನ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ರಿ. ಅರ್ಥ ಆದ ನಂತರ ಗಾಯತ್ರಿ ಮಂತ್ರ ಉಪದೇಶ ಮಾಡ್ಕೋಬೇಕು, ಉಪದೇಶ ತಗೋಬೇಕು ಅಂತ ಹೇಳಿ. ಅದರಿಂದಾಗಿ ನೋಡಿ, ಗಾಯತ್ರಿ ಮಂತ್ರ ಅಂತ ಹೇಳಿದ್ರೆ ನಮ್ಮ ರಕ್ಷಣೆಯನ್ನು ಮಾಡುವಂತಹದ್ದು ಅಂತ ಹೇಳಿದ್ದಾರೆ. ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ ಅಂತ ಹೇಳಿದ್ದಾರೆ. ಯಾವ ಮಂತ್ರವನ್ನ ಜಪವನ್ನ ಮಾಡೋದ್ರಿಂದ ನಮ್ಮ ರಕ್ಷಣೆ ಆಗುತ್ತೋ ಅಂತಹ ಮಂತ್ರವನ್ನ ಗಾಯತ್ರಿ ಮಂತ್ರ ಅಂತ ಹೇಳಿದ್ದಾರೆ. ಅಂದ್ರೆ ಈ ಛಂದಸ್ಸಿನಲ್ಲಿ ಬರುವಂತಹ ಎಲ್ಲ ಮಂತ್ರಗಳು 24 ಅಕ್ಷರದ ಛಂದಸ್ಸನ್ನ ಗಾಯತ್ರಿ ಮಂತ್ರ ಅಂತ ಹೇಳಿದ್ದಾರೆ. ಗಾಯತ್ರಿ ಅಂತ ಹೇಳಿದ್ದಾರೆ ಆ ಛಂದಸ್ಸನ್ನ. ಆ ಛಂದಸ್ಸಿನಲ್ಲಿ ಯಾವುದೇ ಮಂತ್ರ ಬಂದರೂ ಅದನ್ನ ಗಾಯತ್ರಿ ಮಂತ್ರ ಅಂತ ಹೇಳಿದ್ದಾರೆ. ಈಗ ಹೇಳುವಂತಹ ಮಂತ್ರ ಇದು ವಿಶ್ವಕರ್ಮನಿಗೆ ಹೇಳುವಂತಹ ಮಂತ್ರ. ನೋಡಿ, ಆ ಮಂತ್ರದ ಅರ್ಥ ಹೇಗಿದೆ ಅಂದ್ರೆ, ತತ್ಸವಿದುರ್ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಎಂಬತಕ್ಕಂತಹದ್ದು ಗಾಯತ್ರಿ ಮಂತ್ರ ಅಂತ ಹೇಳಿದ್ದಾರೆ. ಇದರಲ್ಲಿ 24 ಅಕ್ಷರಗಳಿದೆ. ಈ 24 ಅಕ್ಷರಗಳು 24 ತತ್ವಗಳನ್ನು ಸಂಕೇತ ಪಡುತ್ತೆ. ಅದರಿಂದಾಗಿ ಇದನ್ನು ಉಪದೇಶ ತಗೊಂಡು ಆಚರಣೆಯಲ್ಲಿ ಇಟ್ಕೊಳ್ಳೋದ್ರಿಂದ ಒಳ್ಳೆಯ ದೀರ್ಘಾಯುಷ್ಯ ಪ್ರಾಪ್ತವಾಗುತ್ತೆ, ವಿದ್ಯಾಬುದ್ಧಿಗಳು ಪ್ರಾಪ್ತವಾಗುತ್ತೆ ಮತ್ತು ಯಾವಾಗಲೂ ಚೈತನ್ಯವಾಗಿರುತ್ತೆ ದೇಹ ಅಂತ ಹೇಳಿ. ಅದರಿಂದಾಗಿ ಈ ಗಾಯತ್ರಿ ಮಂತ್ರವನ್ನ, ಈ ಮಂತ್ರದ ಅರ್ಥ ಹೇಗಿದೆ, ಧಿಯಃ ಯಹ ನಹ ಅಂತ ಹೇಳಿದ್ದಾರೆ. ಧಿಯಃ ಅಂತ ಹೇಳಿದ್ರೆ ಬುದ್ಧಿಯನ್ನ, ಅಂದ್ರೆ ಯಹ ನಹ ಯಾವ ಪರಮಾತ್ಮನು ನಮ್ಮ ಧಿಯಃ ಬುದ್ಧಿಯನ್ನ ಆಯಾ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಚೋದನೆ ಮಾಡ್ತಾ ಇದ್ದಾರೋ, ತತ್ ಅಂತಹ ಸವಿತಾ ಎಂಬ ಪರಮಾತ್ಮನ, ಸವಿತುಹು ಅಂದ್ರೆ ಸವಿತಾ ಎಂಬ ಪರಮಾತ್ಮನ, ವಿಶ್ವಕರ್ಮ ಪರಮಾತ್ಮನ ಧೀಮಹಿ ನಾವು ಧ್ಯಾನ ಮಾಡೋಣ. ಧಿಯೋ ಯೋನಃ ಪ್ರಚೋದಯಾತ್ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್ ಅಂತ ಹೇಳಿದ್ದಾರೆ. ಅದರಿಂದಾಗಿ ಈ ಮಂತ್ರವನ್ನ ಆಚರಣೆಯಲ್ಲಿ ಇಟ್ಕೊಳ್ಳೋದ್ರಿಂದ, ಆ ಗಾಯತ್ರಿ ಮಂತ್ರವನ್ನು ಅನುಸಂಧಾನವನ್ನು ಮಾಡೋದ್ರಿಂದ ನಮಗೆ ಒಳ್ಳೆಯ ಯಶಸ್ಸು ವರ್ಚಸ್ಸು ಉಂಟಾಗುತ್ತೆ ಅಂತ ಶಾಸ್ತ್ರಗಳಿದ್ದಾರೆ. ಯಾವ ಪರಮಾತ್ಮನು ನಮ್ಮಗಳ ಧಿಯ ಬುದ್ಧಿಯನ್ನ ಆಯಾ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಚೋದನೆಯನ್ನು ಮಾಡ್ತಾ ಇದ್ದಾನೋ ಅಂತಹ ಸವಿತಾ ಎಂಬ ಪರಮಾತ್ಮ, ವಿಶ್ವಕರ್ಮನ ಪರಮಾತ್ಮನ ವರೇಣ್ಯಂ ವರಣೀಯವಾಗಿರ್ತಕ್ಕಂತಹ ಭರ್ಗಃ ತೇಜಸ್ಸನ್ನ ನಾವೆಲ್ಲ ಧ್ಯಾನ ಮಾಡೋಣ ಅಂತ ಹೇಳಿ ಈ ಮಂತ್ರದ ಅರ್ಥ. ಅದರಿಂದಾಗಿ ಈ ಮಂತ್ರವನ್ನು ಮುಂದೆ ತಂದೆಯವರು ಉಪದೇಶ ಮಾಡಬೇಕು ಅಂತ ಹೇಳಿ, ತಂದೆಯವರು ಮಗನಿಗೆ ಉಪದೇಶ ಮಾಡಬೇಕು ಅಂತ ಹೇಳಿದ್ರೆ ಹಿಂದಿನ ದಿವಸ 1000 ಗಾಯತ್ರಿ ಮಂತ್ರವನ್ನು ಜಪ ಮಾಡಿರ್ಬೇಕು ಅಂತ ಹೇಳಿದ್ದಾರೆ. ಅಂದ್ರೆ 1000 ಗಾಯತ್ರಿ ಮಂತ್ರವನ್ನ ಹಿಂದಿನ ದಿವಸ ಮಾಡಿದ್ರೆ ಮರುದಿವಸ ಮಗನಿಗೆ ಉಪದೇಶ ಮಾಡಬಹುದು ಅಂತ ಹೇಳಿ. ಅದರಿಂದಾಗಿ ನೀವು ಯಾರು ಮಾಡಿಲ್ಲ ಅಂತ ನಮಗೂ ಗೊತ್ತು 1000 ಗಾಯತ್ರಿಯನ್ನ. ಅದರಿಂದಾಗಿ ಪುರೋಹಿತರು ಯಾರು ಗಾಯತ್ರಿ ಮಂತ್ರವನ್ನು ದಿನ ಅನುಷ್ಠಾನ ಮಾಡ್ತಾರೋ ಅವರ ಕಡೆಯಿಂದ ಉಪದೇಶ ತಗೋಬೇಕು ಅಂತ ಹೇಳಿ. ಅದರಿಂದಾಗಿ ಪುರೋಹಿತರು ಬರ್ತಾರೆ, ಬಳಿಯಲ್ಲಿ ಬಂದು ನಿಮಗೆ ಹೇಳಿಕೊಡುವಂತಹ ಮಂತ್ರವನ್ನ ನೀವು ಮತ್ತು ಮಗ ಇಬ್ಬರು ಹೇಳಬೇಕು. ಪ್ರಸನ್ನ ಬನ್ನಿ, ಇಬ್ರು ಬನ್ನಿ, ಸಮಯ ಆಗಿದೆ, ಇಬ್ರು ಆಚೆ ಬನ್ನಿ, ಒಂದು ನಿಮಿಷ ಗಾಯತ್ರಿ ಉಪದೇಶ ಮಾಡಿಸ್ಬಿಟ್ಟು ಹೋಗಿರಂತ. ಬನ್ನಿ, ಶಲ್ಯ ತಗೊಳ್ಳಿ, ಬನ್ನಿ ಬಿಟ್ರು. ಹುಡುಗರ ತಂದೆಯವರ ಮೇಲೆ ಹುಡುಗರ ಮೇಲೆ ಹೇಗೆ ಮುಸ್ಕ ಹಾಕಿಬಿಟ್ಟು ಗಾಯತ್ರಿ ಮಂತ್ರವನ್ನ ಇಬ್ಬರ ಕಡೆಯಿಂದ ಹೇಳಿಸಿ ಮಗನ ಬಲಗಿವಿಯಲ್ಲಿ ಕೇಳುವ ಹಾಗೆ. ನೋಡಿ, ಅವ್ರು ಹೇಳ್ಕೊಡೋ ಮಂತ್ರ ತಂದೆಯವರು ಮಗನ ಬಲಗಿವಿಗೆ ಕೇಳುವ ಹಾಗೆ ಹೇಳಬೇಕು ಅಂತ ಹೇಳಿ. ಒಳಗಡೆ ಹೋಗಿ, ಮುಸುಕಿನೊಳಗಡೆ ಹೋಗಿ ನೀವು ಹೋಗ್ಬಿಟ್ಟು ಅವರಿಬ್ಬರು ಗಾಯತ್ರಿ ಮಂತ್ರವನ್ನು ಹೇಳ್ಕೊಡ್ಬೇಕು. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾ ಬಲಂ ಚಂದ್ರ ಬಲಂ ತದೇವ. ಇಬ್ರು ಹೇಳಬೇಕು, ತಂದೆಯವರು ಹೇಳಬೇಕು, ಮಗನು ಹೇಳಬೇಕು, ಇಬ್ರಿಗೂ ಹೇಳಿಸಿ ಭಟ್ರೆ. ಇಬ್ಬರಿಗೂ ಹೇಳ್ಕೊಡ್ಬೇಕು, ನೀವು ಹೇಳ್ಕೊಟ್ಟಿದ್ದೇನೆ, ಅವರಿಬ್ರು ಹೇಳ್ಬೇಕು. ಆಶ್ರಯವನ್ನ ಮಾಡಿಕೊಂಡು ಋಷಿ ಮುನಿಗಳು ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನ, ಅಂದ್ರೆ ಸಕಾಲಕ್ಕೆ 8ನೇ ವರ್ಷಕ್ಕೆ ಉಪನಯನವನ್ನು ಮಾಡಬೇಕಾಗಿತ್ತು.
ಇಲ್ಲಿ 8 ವರ್ಷದವ್ರು ನಂಗೆ ಯಾರು ಕಾಣಿಸ್ತಾನೆ ಇಲ್ಲ. ಅಂದ್ರೆ ಈಗಲಾದ್ರೂ ಉಪನಯನ ಮಾಡಿಸ್ತಾ ಇದ್ದೀರಾ ಒಳ್ಳೇದೇ, ಆದ್ರೆ ಸಕಾಲಕ್ಕೆ ಮಾಡುವಾಗ 8ನೇ ವರ್ಷದಲ್ಲೇ ಮಾಡಬೇಕು. ಗರ್ಭಾಷ್ಟಮಿ ಅಂತ ಹೇಳಿದ್ದಾರೆ ಉಪನಯನಕ್ಕೆ. ಈಗ 24-25 ವರ್ಷ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಿರಲ್ವಾ, ಹಾಗೆ 7-8 ವರ್ಷ ಆದ ತಕ್ಷಣ ಮಗನಿಗೆ ಉಪನಯನ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಅಷ್ಟಿಷ್ಟು ದೊಡ್ಡವರಾಗೋ ತನಕ ಇಟ್ಕೋಬಾರ್ದು ಮಕ್ಕಳನ್ನ. ಎಷ್ಟೋ ಜನ ಮದುವೆಗೋಸ್ಕರ ಉಪನಯನ ಮಾಡ್ಕೊಳ್ಳೋರು ನೋಡಿದ್ದೀನಿ, ಇಲ್ಲ ನಮ್ಮ ಮದುವೆ ಮನೆಯಲ್ಲೇ ಮಾಡಿ ಪುರೋಹಿತರೆ ಅಂತ ಹೇಳೋರು ನೋಡಿದ್ದೀನಿ. ಆದರೆ ಉಪನಯನವನ್ನ ಸಕಾಲಕ್ಕೆ ಮಾಡಿಕೊಳ್ಳುವಾಗ 8ನೇ ವರ್ಷದಲ್ಲೇ ಗರ್ಭಾಷ್ಟಮಿ ಅಂತ ಹೇಳಿದ್ದಾರೆ. ಹುಟ್ಟಿದ 8ನೇ ವರ್ಷದಲ್ಲಿ ಉಪನಯನವನ್ನು ಮಾಡಿಕೊಳ್ಬೇಕು ಅಂತ ಹೇಳಿ. ಹುಡುಗ ತುಂಬ ಬುದ್ಧಿವಂತನಾಗಿದ್ರೆ 6ನೇ ವರ್ಷಕ್ಕೆ ಮಾಡಬಹುದು ಅಂತ ಹೇಳಿದ್ದಾರೆ. ಅಂದ್ರೆ 7ನೇ ವರ್ಷ ತುಂಬಿದ ತಕ್ಷಣ ಮಾಡ್ಕೊಳ್ಬೋದು, 7ನೇ ವರ್ಷದಲ್ಲೇ ಮಾಡಬಹುದು ಅಂತ ಹೇಳಿದ್ದಾರೆ. ಅದರಿಂದಾಗಿ ಗರ್ಭಾಷ್ಟಮದಲ್ಲಿ ಮಾಡುವುದು ಆ ಗ್ರಂಥ ಮುಖೇಣವಾಗಿ ಲಿಖಿತವಾಗಿದೆ. ಅದರಿಂದಾಗಿ ನೀವೆಲ್ಲ 8ನೇ ವರ್ಷದಲ್ಲಿ ಉಪನಯನ ಮಾಡಬೇಕಾಗಿದೆ. 8ನೇ ವರ್ಷದಲ್ಲಿ ಉಪನಯನ ಮಾಡಿದಾಗ ಮಕ್ಕಳಿಗೆ ವಿದ್ಯಾಬುದ್ಧಿ ಪ್ರಾಪ್ತವಾಗಲಿ ಅಂತ ಎಲ್ಲರೂ ಆಶೀರ್ವಾದ ಮಾಡಬಹುದು. ಈಗೇನು ಪ್ರಾಪ್ತವಾಗಲಿ ಅಂತ ಆಶೀರ್ವಾದ ಮಾಡಬೇಕು ಅಂದ್ರೆ, ಈಗ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡಬೇಕು, ಇಲ್ಲ ಒಳ್ಳೆ ಕೆಲಸ ಸಿಗ್ಲಿ ಅಂತ ಆಶೀರ್ವಾದ ಮಾಡ್ಬೇಕು. ಹಾಗಾಗೋಗಿದೆ. ಹೀಗಾಗಿ ಇನ್ನು ಮುಂದೆ ನೀವಿವತ್ತೇನೋ ನಿಮ್ದು ಮುಗೀತು, ಇವತ್ತು ಉಪನಯನ ಮಾಡಿಸ್ಕೊಂಡ್ರೆ ನಿಮ್ಮ ಕೆಲಸ ಮುಗೀತು. ಆದರೆ ಮುಂದೆ ಮಾಡಿಸ್ಕೊಳ್ಳೋರಿದಾರಲ್ಲ, ಇನ್ನು ಬಹಳಷ್ಟು ಜನ ಮುಂದೆ ಮಕ್ಕಳು ಹುಡ್ತಾ ಇರ್ತಾರೆ, ಅವರಿಗೆ ಉಪನಯನ ಸಂಸ್ಕಾರ ಆಚರಣೆ ಆಗಬೇಕಲ್ಲ. ಅದರಿಂದಾಗಿ ನಾವು ಯಾಕೆ ಪದೇ ಪದೇ ಹೇಳ್ತೇವೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಾಗಿ ನಿಮ್ಮ ಮುಂದಿನವರು ಯಾರು ಬದಲಾಗಲಿ ಅಂತ ಹೇಳಿ. ನೀವಂತೂ ಬದಲಾಗ್ಲಿಕ್ಕೆ ಆಗಿಲ್ಲ. ನಿಮ್ಮ ಮುಂದಿನ ತಲೆಮಾರು, ನಿಮ್ಮ ಮಕ್ಕಳು, ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಚಿಕ್ಕ ಹುಡುಗರಿಗೆ 8 ವರ್ಷಕ್ಕೆ ಉಪನಯನವನ್ನು ಮಾಡುವಂತಹ ರೂಢಿಯನ್ನು ಮಾಡಿಕೊಳ್ಬೇಕು. ಆಗ ಗರ್ಭಾಷ್ಟಮದಲ್ಲಿ ಮಾಡಿದಾಗ ಈ ದಂಡವನ್ನ ಕೊಟ್ಟಿದ್ದಕ್ಕೆ ಸಾರ್ಥಕವಾಗುತ್ತೆ ಅಂತ ಹೇಳಿ. ಇದನ್ನೇನಕ್ಕೆ ಕೊಡೋದು? ವಿದ್ಯಾಭ್ಯಾಸ ಮಾಡಲಿ ಅಂತ ಕೊಡೋದು. ಅಂದ್ರೆ ಬ್ರಹ್ಮಚರ್ಯ ದಂಡ, ಬ್ರಹ್ಮದಂಡವನ್ನು ಕೊಟ್ಟು ಅವನ ಗುರುಕುಲಕ್ಕೆ ಕಳಿಸ್ಕೊಡ್ತಾ ಇದ್ರು. ನೋಡಿ, ಉಪನಯನದಲ್ಲಿ ಮಾತ್ರ ಸಹ, ವಿವಾಹದಲ್ಲಿ ಭಾರ್ಯಾ ಸಹ ಅಂತ ಹೇಳಿದ್ದಾರೆ. ಮಾತ್ರ ಸಹ ಭೋಜನವನ್ನು ಮಾಡಿಕೊಂಡು ಗುರುಗಳ ಜೊತೆಯಲ್ಲಿ ಗುರುಕುಲಕ್ಕೆ ಹೋಗ್ತಾ ಇದ್ರು. ಗುರುಕುಲಕ್ಕೆ ಹೋಗಿ ಅಲ್ಲೇ ಇರ್ತಾ ಇದ್ರು ಗುರುಗಳ ಜೊತೆಯಲ್ಲಿ, ಅಲ್ಲೇ ವಿದ್ಯಾಭ್ಯಾಸವನ್ನೆಲ್ಲ ಮಾಡ್ತಾ ಇದ್ರು. ವಿದ್ಯೆಯನ್ನು ಕಲಿತ ನಂತರ ಗುರುಗಳು ಕಾಶಿ ಪ್ರಯಾಣ ಮಾಡಿ ಬಾ, ಅಲ್ಲಿ ಹೆಚ್ಚಿನದಾಗಿ ವಿದ್ಯೆಯನ್ನು ಸಂಪಾದನೆ ಮಾಡಿ ಬಾ ಅಂತ ಹೇಳಿ ಕಾಶಿ ಕಳಿಸ್ಕೊಡ್ತಾ ಇದ್ರು. ಹೋಗುವಂತಹ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ವಿವಾಹ ಆಗ್ತಾ ಇತ್ತು, ಎಷ್ಟು ಜನ ಹೋಗಿ ವಾಪಸ್ ಬರ್ಬೇಕಾದ್ರೆ ವಿವಾಹ ಆಗ್ತಾ ಇತ್ತು. ಅದೇ ಕಾಶಿ ಯಾತ್ರೆ ಅಂತ ಮದುವೆಯಲ್ಲಿ ಮಾಡ್ತೀವಲ್ಲ, ಅದನ್ನ ಕಾಶಿ ಯಾತ್ರೆ ಅಂತ ಮಾಡ್ತೀವಲ್ಲ, ಅದು ಈ ದಂಡ ಅಲ್ಲಿವರೆಗೆ ಇಟ್ಕೊಂಡಿರ್ಬೇಕಾಗಿತ್ತು ಅಂತ ಹೇಳಿ. ಅಂದ್ರೆ ಬ್ರಹ್ಮದಂಡವನ್ನ ನಾವು ಸುರಕ್ಷಿತವಾಗಿ ಇಟ್ಕೊಂಡಿರ್ಬೇಕಾಗಿತ್ತು. ಅದರಿಂದಾಗಿ ಈಗ ನಾವು ವಿಸರ್ಜನೆ ಮಾಡಿಸ್ಬಿಡ್ತೇವೆ ಮುಗಿದ ತಕ್ಷಣ. ಯಾಕೆ ಅಂತ ಹೇಳಿದ್ರೆ, ನೀವು ಅದನ್ನು ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ, ನಿಮ್ಮ ಹತ್ರ ಅದನ್ನ ಇಟ್ಕೊಳ್ಳೋ ಒಂದು ವಯಸ್ಸು ಇಲ್ಲ ಅಂತ ಹೇಳಿ. ಅದರಿಂದಾಗಿ ಇದನ್ನು ಸಕಾಲಕ್ಕೆ ಮಾಡಿದಾಗ ನಾವು ಕೊಟ್ಟಿದ್ದೆಲ್ಲವೂ ಸಾರ್ಥಕವಾಗುತ್ತೆ. ಅಂದಾಗಿ ಈಗ ಆ ದಂಡವನ್ನು ಮಂತ್ರಪೂರ್ವಕವಾಗಿ ನಾವು ಮಂತ್ರವನ್ನು ಹೇಳ್ತೇವೆ. ಆಗ ನೀವು ತಂದೆಯವರು ಮಕ್ಕಳ ಬಲಗೈಯಲ್ಲಿ ಆ ದಂಡವನ್ನ ಕೊಡಬೇಕು. ಆಯ್ತಾ? ದಂಡವನ್ನು ತಂದೆಯವರು ಹಿಡ್ಕೊಳ್ಳಿ. ಓಂ ಸುಶ್ರವೈದಿಪಾಲಾಶಂ ದಂಡಂ ದಕ್ಷಿಣೇನ ಹಸ್ತೇನಾದತ್ತೆ ಸುಶ್ರವ ಸಮ್ಮಾಕುರು ಯಥಾತ್ವಗಂ ಸುಶ್ರವ ಅಸ್ಯ ಮಹಗಂ ಸುಶ್ರವ ಭೂಯಾಸಂ ನಿಧಿ ಗೋಪೋಸ್ಯ ಮಹಂ ಬ್ರಾಹ್ಮಣಾನಾಂ ಬ್ರಹ್ಮಣೋ ನಿಧಿ ಗೋಪೋ ಭೂಯಾಸಂ. ಆ ದಂಡವನ್ನು ಮಕ್ಕಳ ಕೈಗೆ ಕೊಟ್ಬಿಡಿ. ದಂಡಧಾರಣ ಮುಹೂರ್ತ ಸಮಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಅದರ ಬಲಗಡೆ ಭುಜಕ್ಕೆ ಇಟ್ಕೋಬೇಕು. ಹೀಗೆ ಹಾಗೆ ಇಟ್ಕೊಂಡು ಹಾಗೆ ಕೂತ್ಕೊಂಡಿರ್ಬೇಕು ಮಕ್ಕಳು. ಓಂ ದಂಡಧಾರಣ ಮುಹೂರ್ತ ಸಮಹೂರ್ತೋಸ್ತು ಸುಪ್ರತಿಷ್ಠಿತಮಸ್ತು. ಮಕ್ಕಳು ಎದ್ದು ನಿಂತ್ಕೊಳ್ಳಿ. ಅವರ ಎಡಗೈಗೆ ಜೋಳಿಗೆಯನ್ನು ಸೇರಿಸಿ, ಮಕ್ಕಳ ಎಡಗೈಗೆ ಜೋಳಿಗೆಯನ್ನು ಸೇರಿಸಿ ಮೊದಲು ಕೈಗೆ ಸೇರಿಸ್ಕೊಳ್ಳಿ, ಭುಜಕ್ಕೆ ಸೇರಿಸ್ಕೋಬೇಡಿ. ಭಿಕ್ಷೆಯನ್ನು ಬೇಡುವ ಕೈನಲ್ಲಿರಲಿ, ಆಮೇಲೆ ಅದನ್ನು ಭುಜಕ್ಕೆ ಹಾಕೋಬೇಡಿ. ಕೈಗೆ ಸೇರಿಸ್ಕೊಳ್ಳಿ. ಹೀಗೆ ಈ ಜಾಗದಲ್ಲಿ ಸೇರಿಸ್ಕೊಳ್ಳಿ, ಮೊಣಕೈ ಜಾಗದಲ್ಲಿ ಸೇರಿಸ್ಕೊಳ್ಳಿ. ಭಿಕ್ಷೆಯನ್ನು ಎಲ್ಲರಿಗೂ ಅಕ್ಕಿ ಕೊಡ್ರಪ್ಪ, ಒಂದೊಂದು ಹಿಡಿ ಅಕ್ಕಿ, ಎಲ್ಲರಿಗೂ ತಂದೆ ತಾಯಿಗಳಿಬ್ಬರಿಗೂ ಅಕ್ಕಿ ಕೊಡಿ, ಒಂದೊಂದು ಹಿಡಿ ಅಕ್ಕಿ ಕೊಟ್ಕೊಂಡು ಬನ್ನಿ. ನೋಡಿ, ಇದು ಭಿಕ್ಷಾಟನೆ ಅಂತ ಹೇಳಿ. ಅಂದ್ರೆ ಗುರುಕುಲಕ್ಕೆ ಹೋದಾಗ, ಗುರುಕುಲ ವಾಸವನ್ನು ಮಾಡುವಾಗ ಭಿಕ್ಷೆಯನ್ನು ಬೇಡಬೇಕಾಗಿತ್ತು ಅಂತ ಹೇಳಿ. ಯಾಕೆ ಭಿಕ್ಷೆಯನ್ನು ಬೇಡಿಸ್ತಾ ಇದ್ದೀವಿ? ಭಿಕ್ಷಾನ್ ದೇಹಿ ಭವತಿ, ಭಿಕ್ಷಾನ್ ದೇಹಿ. ಈಗ ತಾಯಿಯವರ ಜೋಳಿಗೆಯಲ್ಲಿ ಆ ಭಿಕ್ಷೆಯನ್ನು ಹಾಕಿ, ಜೋಳಿಗೆ ಒಳಗಡೆ ಹಾಕಿ ತಾಯಿಯವರು ಮಾತ್ರ ಹಾಕ್ಬೇಕೀಗ. ಈಗ ತಂದೆಯವರ ಕಡೆ ತಿರ್ಕೊಳ್ಳಿ, ಹೇಳಿ ಮಕ್ಕಳು, ಭವಾನ್ ಭಿಕ್ಷಾನ್ ದದಾತು, ಭವಾನ್ ಭಿಕ್ಷಾನ್ ದದಾತು, ಭವಾನ್ ಭಿಕ್ಷಾನ್ ದದಾತು. ಈಗ ತಂದೆಯವರು ಹಾಕಿ. ನಿಮ್ಮ ನೆಂಟರಿಷ್ಟರು ಯಾರು ಬಂದಿದ್ದೀರಾ, ಭಿಕ್ಷೆ ಹಾಕೋರಿದ್ರೆ ಮಕ್ಕಳು ಎಲ್ಲಿ ನಿಂತಿದ್ದಾರೋ ಅಲ್ಲಿಗೆ ಬಂದು ಹಾಕ್ಬೇಕು. ಮಕ್ಕಳೆಲ್ಲೂ ಬರೋದಿಲ್ಲ, ಮಕ್ಕಳು ಎಲ್ಲಿ ನಿಂತಿದ್ದಾರೋ ಅಲ್ಲಿಗೆ ನಿಮ್ಮ ಯಾರು ಹಿತೈಷಿಗಳು, ಪೋಷಕರು ಯಾರು ಬಂದಿದ್ದೀರೋ
ಪ್ರಸನ್ನ ಪ್ರಸನ್ನ ಯಾರಾದ್ರೂ ಎಲ್ಲರಿಗೂ ಕೊಡಿ. ನೀವು ಕಮಿಟಿಯವರ ಅಕ್ಷತೆ ತಗೊಂಡು ಪಾಲ್ ತಗೊಂಡು ಅಕ್ಷತೆ ನೋಡಿ ಎಲ್ಲರಿಗೂ ಕಮಿಟಿಯವರೆಲ್ಲ ಅಕ್ಷತೆ ಕೊಡಿ. ಓಂ ಧಾತಾ ಪುರಸ್ತಾದ್ಯಮುದಾ ಜಹಾರ ಶಕ್ರಃ ಪ್ರವಿದ್ವಾನ್ ಪ್ರದಿಶಶ್ಚತಸ್ರಃ ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾನ್ಯಃ ಪಂಥಾ ಅಯನಾಯ ವಿದ್ಯತೆ ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಓಂ ತದ್ಬ್ರಹ್ಮ ಓಂ ತದ್ವಾಯುಃ ಓಂ ತದಾತ್ಮ ಓಂ ತತ್ಸತ್ಯಂ ಓಂ ತತ್ಸರ್ವಂ ಓಂ ತತ್ಪುರೋರ್ನಮಃ. ಅಂತಶ್ಚರತಿ ಭೂತೇಷು ಗುಹಾಯಾಂ ವಿಶ್ವಮೂರ್ತಿಷು ತ್ವಂ ಯಜ್ಞಸ್ತ್ವಂ ವಷಟ್ಕಾರಸ್ತ್ವಮಿಂದ್ರಸ್ತ್ವಂ ರುದ್ರಸ್ತ್ವಂ ವಿಷ್ಣುಸ್ತ್ವಂ ಬ್ರಹ್ಮತ್ವಂ ಪ್ರಜಾಪತಿಃ ತ್ವಂ ತದಾವ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಃ ಸುವರೋ ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ ಆವಾಹಿತ ಸಕಲದೇವತಾಭ್ಯೋ ನಮಃ. ಶ್ರೀ ಯಜ್ಞಪುರುಷಾಯ ನಮಃ. ವೇದೋಕ್ತಮಂತ್ರ ಪುಷ್ಪಾಂಜಲಿಂ ಸಮರ್ಪಯಾಮಿ. ಎಲ್ಲ ನಿಂತಲ್ಲೇ ಪ್ರದಕ್ಷಿಣೆ ಮಾಡಿಕೊಳ್ಳ್ರಿ. ನೀವು ಎಲ್ಲ ನಿಂತಲ್ಲೇ ಪ್ರದಕ್ಷಿಣೆ ಮಾಡಿಕೊಳ್ಳ್ರಿ. ಯಾರಿಗಾನಿ ಜವಾಪಾನಿ ಎಲ್ಲಿ ಏನು ಮಾಡಿದ್ರು ಕೂಡ ಉಪನಯನವನ್ನೇ ಮಾಡಿ, ಎಲ್ಲಿ ಏನು ಮಾಡಿದ್ರು ಹೋಮವನ್ನೇ ಮಾಡಬೇಕು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಸನಾತನ ಧರ್ಮದಲ್ಲಿ ಹೋಮವನ್ನು ಬಿಟ್ಟರೆ ಬೇರೆ ಮಾರ್ಗವಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಹೋಮವನ್ನೇ ಮಾಡಬೇಕು ಅಂತ ಹೇಳಿದ್ರೆ ಯಜ್ಞಾತ್ ಭವತಿ ಪರ್ಜನ್ಯ ಪರ್ಜನ್ಯಾದ್ ಅನ್ನ ಸಂಭವ ಅಂತ ಹೇಳಿದ್ದಾರೆ. ಯಜ್ಞವನ್ನು ಮಾಡೋದ್ರಿಂದ ಮಳೆ ಉಂಟಾಗುತ್ತೆ. ಯಜ್ಞಾತ್ ಭವತಿ ಪರ್ಜನ್ಯ ಮಳೆ ಹೋಮವನ್ನ ಮಾಡೋದ್ರಿಂದ ಮಳೆ ಉಂಟಾಗುತ್ತೆ. ಪರ್ಜನ್ಯಾದ್ ಅನ್ನ ಸಂಭವ ಮಳೆ ಬಂದ್ರೆ ಬೆಳೆ ಉಂಟಾಗುತ್ತೆ. ಅದರಿಂದಾಗಿ ಅನಾದಿ ಕಾಲದಿಂದಲೂ ಕೂಡ ಹೋಮವನ್ನೇ ಆಚರಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅದನ್ನೇ ನಾವು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಅಂತಹ ಯಜ್ಞವನ್ನ ನಿಮ್ಮ ಜಾಗದಲ್ಲಿ ಕೂತ್ಕೋಬೇಕು. ಮತ್ತೆ ಒಟ್ಟುಗಳು ಮಾತ್ರ ಎದ್ದು ಬನ್ನಿ. ನೋಡಿ, ಒಬ್ಬೊಬ್ಬರೇ ಒಟ್ಟುಗಳು ಬನ್ನಿ. ಇದಾದ ನಂತರ ದಂಡ ವಿಸರ್ಜನೆ ಇರುತ್ತೆ.
ದಂಡ ವಿಸರ್ಜನೆ ಆದ ನಂತರ ನಿಮಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಉಪಹಾರ ಸ್ವೀಕಾರ ಮಾಡಿ ಹೆಣ್ಣು ಮಕ್ಕಳು ಕುಂಕುಮಾರ್ಚನೆಗೆ ಹೇಳಿದ್ದಾರಲ್ಲ, ಯಾರ್ಯಾರು ಹೇಳಿದ್ದಾರೆ? ಹೆಣ್ಣು ಮಕ್ಕಳೆಲ್ಲ ಇಲ್ಲಿ ಕುಂಕುಮಾರ್ಚನೆ ಬರಬೇಕು. ಕುಂಕುಮಾರ್ಚನೆ ಆದ ನಂತರ ಮಹಾಮಂಗಳಾರತಿ ಇರುತ್ತೆ. ಮಹಾಮಂಗಳಾರತಿ ಆದ್ರೆ ಮುಂದೆ ಗುರುಗಳ ಆಶೀರ್ವಚನ ಇರುತ್ತೆ. ಇದನ್ನೆಲ್ಲ ಮುಗಿಸಿಕೊಂಡು ನಂತರ ತಾವೆಲ್ಲ ತೆರಳಬೇಕು. ಈಗ ಮುಂದೆ ಇದು ಒಟ್ಟುಗಳ ನಮಸ್ಕಾರ ಆಗ್ತಾ ಇದೆ. ಒಟ್ಟು ನಮಸ್ಕಾರ ಆದ ನಂತರ ದಂಡ ವಿಸರ್ಜನೆ, ನಂತರ ಕುಂಕುಮಾರ್ಚನೆ, ಮಹಾಮಂಗಳಾರತಿ, ಗುರುಗಳ ಆಶೀರ್ವಚನ ಇರುತ್ತೆ. ಇಷ್ಟನ್ನೆಲ್ಲ ಪೂರೈಸಿಕೊಂಡೆ ತಾವು ದಯಮಾಡಿ ತೆರಳಬೇಕು. ಒಟ್ಟುಗಳು ನೀವು ಹೀಗೆ ಇರಬೇಕು. ಅಲ್ಲಿ ಗುರುಗಳ ಆಶೀರ್ವಚನ ಮುಗಿಯೋವರೆಗೂ ನೀವು ಇದೇ ಬಟ್ಟೆಯಲ್ಲೇ ಇರಬೇಕು. ನಂತರ ನಿಮಗೆ ಬೇಕಾದ ವಸ್ತ್ರವನ್ನು ನೀವು ಹಾಕೊಳ್ಳಬಹುದು. ಗುರುಗಳ ಆಶೀರ್ವಚನ ಮುಗಿಯೋವರೆಗೂ ಹೀಗೆ ಇರಬೇಕು. ಗಲಾಟೆ ಮಾಡಬಾರ್ದು, ನಿಶ್ಶಬ್ದವಾಗಿರ್ಬೇಕು. ದಯಮಾಡಿ ಯಾರು ಗಲಾಟೆ ಮಾಡಬಾರ್ದು, ನಿಶ್ಶಬ್ದವಾಗಿರ್ಬೇಕು. ದಯಮಾಡಿ ಎಲ್ಲರೂ ಕೂಡ ನಿಶ್ಶಬ್ದತೆಯನ್ನು ಕಾಯ್ಕೊಳ್ಬೇಕು. ಯಾರು ಗಲಾಟೆ ಮಾಡಬಾರ್ದು, ಗಲಾಟೆ ಮಾಡಬೇಡಿ. ಆ ಕಡೆ ಯಾರು ಗಲಾಟೆ ಮಾಡ್ತಾರೋ ಗಲಾಟೆ ಮಾಡ್ಬಿಡಿ ಕಣ್ರಪ್ಪ. ಎಲ್ಲರೂ ಆಗಿದೆಯಾ? ಆಗಿದೆ ಅಂತ ಬನ್ನಿ ನಮಸ್ಕಾರ ಮಾಡುವ. ಯಾರು ಓದಿದ್ದೀರಾ? ಆಯ್ತಾ? ನಿಮ್ಗೆ ನಮಸ್ಕಾರ ಮಾಡಿದ್ರ? ಈಗ ತಂದೆ ತಾಯಿಗಳು ಜೊತೆಯಲ್ಲಿ ಒಟ್ಟುಗಳು ಎತ್ತಿ ನಿಂತ್ಕೊಳ್ಳಿ. ಎತ್ತಿ ನಿಂತ್ಕೊಂಡು ನೀವು ಪಂಚಪಾತ್ರೆ ಉದಾಹರಣೆ ತಗೊಳ್ಳಿ. ತಟ್ಟೆ ಎತ್ಕೊಳ್ಳಿ ಜೊತೆಯಲ್ಲಿ. ಎಲ್ಲರೂ ನನ್ನ ಜೊತೆ ಬರ್ಬೇಕು. ಅಲ್ಲೇ ನಿಂತ್ಕೊಳ್ಳಿ. ನಾನು ಮುಂದೆ ಹೋದಾಗ ಇದೆಲ್ಲ ಜೊತೆಯಲ್ಲಿ ಬರ್ಬೇಕಾಗಿ. ಹೋಗಬಾರ್ದು. ಎಲ್ಲ ಕ್ಯಾಚ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ವಿ. ಜನ ಬಂದ್ರಿ ಬೆಳಿಗ್ಗೆ ಅಂದ್ರೆ ರಾತ್ರಿ ಮನೆಗೆ ಬಂದ್ರೆ ಚೆನ್ನಾಗಿದ್ದೀರಾ? ನಮ್ಮ ವಿಡಿಯೋ ಎಲ್ಲ ಚೆನ್ನಾಗಿ ಮಾಡಿದ್ವಾ? ನಾವು ವಿಡಿಯೋ ಎಲ್ಲ ಹಾಕ್ತಿರ್ತೀವಿ. ಚೆನ್ನಾಗಿದೆಯಾ? ಮಾಡಿದ್ಯಾ? ಯಾಕೆ ಏನೋ ಲೋಪದೋಷ ಇದೆಯಾ? ಇಲ್ಲ. ಕ್ಯಾಪ್ಚರ್ ಹಾಕ್ಬಿಟ್ಟು ನಿನ್ನ ಹೆಸರೇನು? ತನ್ಮಯ್. ಯಾವ ಊರು? ಚಿಕ್ಕಮಗಳೂರು. ಚಿಕ್ಕಮಗಳೂರು ಹತ್ರ ಯಾವ ಹಳ್ಳಿ? ಚಂದ್ರಕಟ್ಟೆ. ನಿಮ್ಮ ಅಪ್ಪ ಅಮ್ಮನ ಹೆಸರು? ಅಪ್ಪನ ಹೆಸರು ಶೇಷಾಚಾರಿ, ಅಮ್ಮನ ಹೆಸರು ಭವಾನಿ. ಅಪ್ಪನ ಹೆಸರು ಶೇಷಾಚಾರಿ, ಅಮ್ಮನ ಹೆಸರು ಭವಾನಿ. ಭವ್ಯ? ಭವಾನಿ. ಖುಷಿ ಅನ್ನಿಸ್ತಾ ಇದೆಯಾ? ಖುಷಿ ಅನ್ನಿಸ್ತಾ ಇದೆಯಾ? ಯಜ್ಞೋಪವೀತ ಮಾಡಿದ್ರೆ ಖುಷಿ ಅನ್ನಿಸ್ತಾ ಇದೆಯಾ? ಖುಷಿ ಅನ್ನಿಸ್ತಾ ಇದೆಯಾ? ಸಂಧ್ಯಾ ವಂದನೆ ಎಲ್ಲ ಮಾಡ್ತೀಯಾ ಮುಂದೆ? ಚೆನ್ನಾಗಿ ಮಾಡು. ಓಕೆನಾ? ನಿಮ್ಮ ಹೆಸರಲ್ವಾ? ತನ್ಮಯ್ ಅಂತ ಹೇಳ್ದಲ್ವ? ನಮ್ಮ ಹೆಸರು ಶೇಷಾಚಾರ್ಯ ಅಂತೇಳಿ ಚಿಕ್ಕಮಗಳೂರಿಂದ ಬಂದಿದ್ವಿ. ನನ್ನ ಮಗನ ಹೆಸರು ತನ್ಮಯ್ ಕುಮಾರ್ ಅಂತೇಳಿ. ನಮ್ಮ ಮನೆಯವ್ರ ಹೆಸರು ಭವಾನಿ ಅಂತ. ಇಲ್ಲಿ ಏನಕ್ಕೆ ಬಂದಿದ್ವಿ ಅಂದರೆ ಉಪನಯನ ಕಾರ್ಯಕ್ರಮ ಇತ್ತು, ಹಾಗಾಗಿ ಬಂದಿದ್ವಿ. ಇದು ಪ್ರತಿ ವರ್ಷ ನಡೀತಾ ಇರುತ್ತೆ. ಹಾಗಾಗಿ 8 ವರ್ಷ 9 ವರ್ಷ ಒಳಗಡೆ ಮಾಡಿದರೆ ಉಪನಯನ ಮಾಡಿಸಿ ಅದು ಶ್ರೇಯಸ್ಸು ಅಂತೇಳಿ ಮಕ್ಕಳಿಗೆ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ಬಂದಿದ್ದೀವಿ. ತುಂಬ ಚೆನ್ನಾಗಿ ನಡೀತು. ಹಾಗಾಗಿ ತುಂಬ ಖುಷಿಯಾಗಿದೆ. ಚಿಕ್ಕಮಗಳೂರು ಹತ್ರ ಹಂಪಾಪುರ ಅಂತೇಳಿ ನಮ್ಮ ಸ್ವಂತೂರು. ಅಲ್ಲಿಂದ ಬಂದು ನಮ್ಮ ಮಗುಗೋಸ್ಕರ ವಿದ್ಯಾಭ್ಯಾಸಕ್ಕೆ ಇದಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಉಪನಯನ ಚೆನ್ನಾಗಾಗಿತ್ತು. ಎಲ್ಲ ಚೆನ್ನಾಗಿದೆ. ಮಳೆ ವಾತಾವರಣ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಚಳಿ ಇದೆ, ತೊಂದರೆ ಇಲ್ಲ. ಎಲ್ಲ ಚೆನ್ನಾಗಾಗಿದೆ. ಎಲ್ಲರಿಗೂ ದೇವರು ಭಗವಂತ ಒಳ್ಳೆಯದನ್ನು ಮಾಡಲಿ, ಶ್ರೇಯಸ್ಸನ್ನು ಮಾಡಲಿ. ಲಕ್ಷಣ ಇದೆ ನಿಮ್ಮ ಮದುವೆ, ಒಳ್ಳೆಯ ಲಕ್ಷಣ ಇದೆ. ನಿಜವಾದ ಉಪನಯನ ಮಾಡಿಸ್ಬೇಕಾಗಿರೋದು ಇದೇ ಸರಿಯಾದ ವಯಸ್ಸು. ಅದಕ್ಕೋಸ್ಕರ ಕೇಶವಮೂರ್ತಿ ಅಂತ ನಾವು ಕೊಡ್ಲಿಪೇಟೆ ಕೆಳಗಡೆ ಗ್ರಾಮದಿಂದ
ಇದು ಶನಿವಾರ ಸಂತೆ ಗುಡುಗನಹಳ್ಳಿ ಜಾತ್ರೆ ಬಾಣೆಯಲ್ಲಿ ಕಾಳಿಕಮ್ಮ ದೇವಸ್ಥಾನದಲ್ಲಿ ಉಪನಯನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಮಗನಿಗೆ ಉಪನಯನ ಕಾರ್ಯಕ್ರಮವನ್ನು ಕೊಡಿಸಿದ್ವಿ. ಮಾತಾಡ नमः ओम पार्वत्यै नमः ओम सर्वमंगलायै नमः ओम हिंगलायै नमः ओम चंडिकायै नमः ओम कांतायै नमः ओम पद्मायै नमः ओम लक्ष्मी नमः ओम हरिप्रियायै नमः ओम त्रिपुरायै नमः ओम नंदिन्यै नमः ओम नंदायै नमः ओम सुरंतायै नमः ओम सुरवंदितायै नमः ओम यज्ञविद्यायै नमः ओम महामायायै नमः ओम वेदमात्रे नमः ओम सुधायै नमः ओम धृत्यै नमः ओम प्रीतये नमः ओम प्रथायै नमः ओम प्रसिद्धायै नमः ओम मृडान्यै नमः ओम विन्ध्यवासिन्यै नमः ओम सिद्धविद्यायै नमः ओम महाशक्तये नमः ओम पृथ्व्यै नमः ओम नारदादिसेवितायै नमः ओम पुरोहितप्रियायै नमः ओम कांतायै नमः ओम कामिन्यै नमः. ನಮ್ಮ ಜನಾಂಗವು ಎಲ್ಲೇ ಇರ್ತಾರೆ ಅಲ್ಲೆಲ್ಲ ನಮ್ಮ ಕುಲದೇವತೆಗಳ ಕಾಳಿಕಮ್ಮ ದೇವಸ್ಥಾನ ನಿರ್ಮಿಸಲಿ ಅಂತ ನಾವು ಆ ದೇವಿಗೆ ನಿರುಸುತ್ತ ಶಕ್ತಿಯನ್ನು ಕೊಡಲಿ ಅಂತ ಹೇಳೋದು ನಾವು ದೇವರನ್ನ ಪ್ರಾರ್ಥಿಸ್ತೇವೆ. ಅದೇ ರೀತಿ ಈಗ ಏನಂತಂದರೆ ನಮ್ಮ ವಿಶ್ವಕರ್ಮ ಕರ್ನಾಟಕ ವಿಶ್ವಕರ್ಮ ಸಮುದಾಯಕ್ಕೆ ನಿಗಮನಿಯಮಿತ ಅದರಿಂದ ಸರ್ಕಾರ ಏನು ಮಾಡಬೇಕಂತಂದರೆ ನಮ್ಮ ಪಂಚಕಸುಬುಗಳು 5 ಕಸುಬುಗಳಾದಂಥ ಚಿನ್ನ ಬೆಳ್ಳಿ ಕೆಲಸ, ಶಿಲ್ಪಕಲೆ, ಲೋಹದ ಕಲೆ ಮತ್ತು ಮರಗೆಲಸ, ಎರಕ ಕೆಲಸ, ಈ ಕೆಲಸಗಳಿಗಾಗಿ 1992ನೇ ಇಸವಿಯಲ್ಲಿ ನಾನು ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರ ಮಾಡಬೇಕು. ಗೌಡಹಳ್ಳಿಯಲ್ಲಿ ವೆಂಕಟರಮಣಾಚಾರ್ಯ ಅಂತ ಒಬ್ಬರಿದ್ದರು. ಆ ವ್ಯಕ್ತಿ ನಾನು ನೆನೆಸ್ಬೇಕೀಗ. ಅವರು ನನ್ನನ್ನು ಈ ಸಮಾಜಕ್ಕೆ ಬೆಳೆಸಿದರು. ಹಾಗೆಯೇ ಈ ದೇವಸ್ಥಾನ ಬೆಳವಣಿಗೆಗೆ ನಮ್ಮಲ್ಲೊಬ್ಬ ವ್ಯಕ್ತಿ ಈ ಸರಿ ಭಾಳ ಕಷ್ಟವಾಗಿ ಕೆಲಸ ಮಾಡಿದ್ದಾರೆ. ಅವರೇ ನಮ್ಮ ಮುಳ್ಳೂರು ಸತೀಶ್ ಎನ್ನಿ. ಯಾಕೆಂತ ಹೇಳಿದರೆ ಈ ವಾಟ್ಸಪ್ ಗ್ರೂಪ್ ನೋಡಿದಿರಲ್ಲ, ಮುಳ್ಳೂರು ಸತೀಶ್ ಬರೀತಿದ್ದಾರೆ. ಅವರು ಬರ್ತ ವಿಚಾರ ದಾವಣಗೆರೆ ಗುಲ್ಬರ್ಗದಲ್ಲಿ ನಿನ್ನೆ ಫೋನ್ ಮಾಡಿದರು, ಇವತ್ತು ಬರ್ತೀವಿ ಅಂತ. ಶಿಲ್ಪಕಲಾ ಕಡೆ ಅಧ್ಯಕ್ಷರಾದ ವೀರಣ್ಣ ಅರ್ಕಸಾಲಿ ಫೋನ್ ಮಾಡಿದರು, ಬರ್ತೀವಿ ಅಂತ. ಬಹುಶಃ ಒಂದು ಅರ್ಧ ಗಂಟೆ ಬರ್ಬೋದು. ಹೀಗಿರಲಾಗಿ ನಮ್ಮ ಹುಡುಗರು ನಮ್ಮ ಕಾಳಿಕಮ್ಮಲ್ಲಿ ಇರುವಂಥ ಶ್ರದ್ಧಾ ಭಕ್ತಿಗೆ ನಾವು ಆ ತಾಯಿ ಮೇಲೆ ಒಂದು ಪ್ರಾರ್ಥನೆ ಮಾಡ್ತೀವಿ. ಅವರಿಗೆ ಆಯುರ್ವೇದ ಕೊಟ್ಟು ಕಾಪಾಡಲಿ ಅಂತ ಒಂದು ಸಣ್ಣ ಒಂದು ನೆನಪಿನ ಕಾಣಿಕೆ. ಈ ಮೀಡಿಯಾದಿಂದ ಆಗಿರುವಂಥ ಕೆಲಸ ಹಲವಷ್ಟು ನಮಗೆ ಕಾಣಿಕೆ ಬಂದಿದೆ. ಹಲವಷ್ಟು ನಮ್ಮ ಕಾಳಿಕಾ ದೇವಸ್ಥಾನ ಶನಿವಾರ ಸಂತೆ ಪ್ರಚಾರ ಆಗಿದೆ. ಅದು ನಮ್ಮ ಸತೀಶ್ರವರಿಂದ ಅವರಿಗೆ ದೇವರು ಒಳ್ಳೇದು ಮಾಡಲಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ನಮ್ಮ ದೇವಾಲಯದ ಬಸವಣ್ಣನ ಪೂಜೆ ಮಾಡಿದ್ದು ಮೊಟ್ಟ ಮೊದಲು ಬಸವಣ್ಣ ಪೂಜೆ ಮಾಡಿ ನಾವು ಕಾಣಿಕೆ ಎಂಬೆಯನ್ನು ಈಗಲೂ ಪ್ರಾರ್ಥಿಸ್ತೀವಿ. ಬೆಳಗ್ಗೆ ಅವರಿಗೆ ಪೂಜೆ ಮಾಡಿಸ್ಬಿಟ್ಟು ನಾವು ಹೋಗಿ ಈ ದೇವಾಲಯದ ನಮ್ಮ ಪುರೋಹಿತರಾದ ಮೂರ್ತಿ ಸತ್ತಿದ್ದಾರೆ, ಅವರಿಗೆ ನಮ್ಮ ಸ್ವಾಮೀಜಿಯವರು ಪರವಾಗಿ ಒಂದು ಸಣ್ಣ ನೆನಪಿನ ಕಾಣಿಕೆ. ಬನ್ನಿ ಬನ್ನಿ ಇಲ್ಲಿ ಭಾಸ್ಕರ್ ಅವರು ಸಣ್ಣ ಕಿರುಕಾಣಿಕೆ. ಮುಂದೆ ನಮ್ಮ ಹುಡುಗ ಇನ್ನೂ ಜಾಸ್ತಿ ಬೆಳೀಲಿ, ಒಳ್ಳೆ ನಿರೂಪಣೆಕಾರ ಆಗಲಿ ಅಂತ ತಾಯಿ ಪ್ರಾರ್ಥನೆ. ಬಂಧುಗಳೇ,
ಬಂಧುಗಳೇ, ಒಂದೇ ಒಂದು ಘಟನೆ ಹೇಳಿ ನಾನು ಮುಗಿಸ್ತೇನೆ. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ತಲ್ಲಣಿಸದಿರು ಗಂಟೆಯ ತಾಳು ಮನವೇ ಎಲ್ಲರೂ ಸಲಹುವುದು. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತ ಒಂದು ಘಟನೆ ಹೇಳ್ಬಿಟ್ಟು ನಾನು ಮುಗಿಸ್ತೇನೆ. ಇಂಥ ಘಟನೆ ಹಲವಷ್ಟು ನನ್ನ ಜೀವನದಲ್ಲಿದೆ. ಸ್ವಾಮೀಜಿ ಹೆಸರು ಹೇಳ್ಕೊಂಡು ಇಡೀ ಕರ್ನಾಟಕವನ್ನು ಸುತ್ತಬಲ್ಲೆ ಪೈಸಾ ದುಡ್ಡಿದ್ದೇನೆ. ನಾನು ಈಗಲೂ ಸಹ ಎಲ್ಲಿಗೆ ಹೊರಡಲಿ, ಯಾವುದೇ ಹುದ್ದೆ ಹೋಗಲಿ ಅಥವಾ ಏನಾದರೂ ಕಾರ್ಯ ಮಾಡಲಿ, ಸ್ವಾಮೀಜಿ ಅಪ್ಪಣೆ ಪಡೆದು ನಾನು ಹೋಗುವುದು. ಈ ಸಜ್ಜನ ಸಹವಾಸ ಯಾಕೆ ಬೇಕು ಅಂದರೆ, ಡಿಸೆಂಬರ್ 12ನೇ ತಾರೀಕು ನಮ್ಮ ಸ್ವಾಮೀಜಿಯವರು ಸನ್ಯಾಸ ಕೊಟ್ಟಂತೊಬ್ಬರು ಸರಸ್ವತಿ ಸ್ವಾಮೀಜಿ ನಂದಿ ಬೆಟ್ಟದಲ್ಲಿ ವಿಶ್ವಕರ್ಮ ಸ್ವಾಮೀಜಿ ಅವರು. ನಾನು ಹೋಗ್ಬೇಕು ಅಂತ ಯೋಚನೆ ಮಾಡಿ ಹೋದೆ. ದಾರಿಯಲ್ಲಿ ನಂದಿಯಿಂದ ಇಳಿದು ಆ ಗುಹೆಗೆ ಹೋಗ್ಬೇಕು 1.5 ಕಿಲೋಮೀಟರ್ ದೂರ ಇದೆ. ನಾವು ಒಂದು ಊರು ಹಿಡ್ಕೊಂಡು ಹೋಗ್ತಾ ಇದ್ದೆ. ರಸ್ತೆ ಉರಿ ಬಿಸಿಲು. ಸರಿ, ಸುಮಾರು 11 ಗಂಟೆ ಆಗಿದೆ. ನಾನು ಹೋಗ್ತಾ ಇದ್ದಾಗ ಪಕ್ಕ ಸ್ವಾಮೀಜಿ ಕಾರ್ ಬಂದು ನಿಲ್ತು. ಆ ಸ್ವಾಮೀಜಿಯಲ್ಲಿ ಪರಿಚಯ ಇಲ್ಲ ಯಾರು. ನಾನು ಎಲ್ಲಿ ಹೊರಡ್ತೀವಿ? ಸ್ವಾಮೀಜಿ ಬನ್ನಿ ಕಾರ್ ಕೂತ್ಕೊಳ್ಳಿ. ನಾನು ಸ್ವಾಮೀಜಿ ತಾವು ಯಾರ್ಯಾಗಿರಿ ಬನ್ನಿ ಕೂತ್ಕೊಳ್ಳಿ ಅಂತ ಕೂತು ಮಾತಾಡಿದ ನಂತರ, ನೀವೆಲ್ಲಿ ಅವರು? ನಮ್ಮ ಮಡಿಕೇರಿ ಸ್ವಾಮೀಜಿ. ಮಡಿಕೇರಿ ಎಲ್ಲಿ ಅಂತ? ಸೋಮರಪೇಟೆ ಅಂತ. ಅಲ್ಲೆಲ್ಲಿ ಅಂದರು. ಸ್ವಾಮೀಜಿ ನಾನು ಶ್ರೀನಿವಾಸ ಅಂತ ಹುಟ್ಟೂರು. ಅಲ್ಲಿ ಮನೆಯಲ್ಲಿ ಮಠ ಗೊತ್ತಾ ನಿಮಗೆ? ಗೊತ್ತು. ಅಲ್ಲಿ ಸ್ವಾಮೀಜಿ ನಾನು ಒಟ್ಟಿಗೆ ಓದ್ದು. ಎಲ್ಲಿಯ ಸಂಬಂಧ? ನಂದಿ ಬೆಟ್ಟದ ಚಿಕ್ಕಬಳ್ಳಾಪುರ ಸ್ವಾಮೀಜಿಯಲ್ಲಿ ನಾನು ಈ ಕಾಳಿಕಮ್ಮ ದೇವಸ್ಥಾನ ಇರುವಂಥ ಸಾಮಾನ್ಯ ಕಾರ್ಯಕರ್ತನೇ. ಇದು ನಮಗೆ ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಎಲ್ಲೆಲ್ಲೆಯೋ ನಮಗೆ ಸಿಗುತ್ತೆ. ಈ ರೀತಿ ಅನುಭವಗಳನ್ನು ನಾನು ಸ್ವಾಮೀಜಿಯವರೊಟ್ಟಿಗೆ ನಾನು ಸುಮಾರು 24-25 ವರ್ಷ ನಾನಿದ್ದೇನೆ. ಈ ಅನುಭವಗಳು ನಮಗೆ ಆಗ್ತಾ ಇದೆ. ಬಹುಶಃ ನಿಮಗೂ ಇನ್ನು ಮುಂದಕ್ಕೂ ಸಜ್ಜನ ಸಹವಾಸ ಮಾಡ್ತಾ ಹೋದಾಗ ಇವೆಲ್ಲ ಅನುಭವ ಆಗ್ತದೆ. ಆ ಘಟನೆಯನ್ನು ತಾವು ಅನುಭವಿಸಿ ಗೊತ್ತಾಗ್ತದೆ. ಕೊನೆಯದಾಗಿ ಬಂಧುಗಳೇ, ಯಾವುದ್ಯಾವುದೋ ಊರಿಂದ ಎಲ್ಲೆಲ್ಲಿ ವಿಶ್ವಕರ್ಮ ಬಂದಿದ್ದೀರಿ, ನಮ್ಮ ಕರೆಗೆ ಹೋಗೊಟ್ಟಿದ್ದೀರಿ. ನಿಮಗೆಲ್ಲರಿಗೂ ವಿಶ್ವಕರ್ಮ ಸಮಾಜ ಪರವಾಗಿ ಹಾಗೂ ತಾಯಿಯ ಪರವಾಗಿ ಅರ್ಪಿಸುತ್ತಾ ನಾನು ಅಧ್ಯಕ್ಷ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ನಾನು ಸೋಮರಪೇಟೆ ಗ್ರಾಮದ ಹೆಮ್ಮನಗದ್ದೆಯ ಅಲ್ಲಿರುವ ರಾಜು ಅಂತ ನನ್ನ ಹೆಸರು. ನಾನು ಶ್ರೀ ಕಾಳಿಕಾಂಬ ದೇವಾಲಯ ಸಮಿತಿಯ ಸಹ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ದಿನಾಂಕ 8/6/2022 ಬುಧವಾರ ಹಾಗೂ 9/6/2022 ಗುರುವಾರದಂದು ಶ್ರೀ ಕಾಳಿಕಾಂಬ ದೇವಿಯ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮ ನೆರವೇರಲಿದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಹಾಗೂ ಕುಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ತನುಮನ ಧನ ಸಹಾಯದೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲೆಲ್ಲರನ್ನೂ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಾನು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಸೋಮವಾರಪೇಟೆ ತಾಲೂಕು ಶಾಂತಳ್ಳಿ ಹೋಬಳಿ ಹೆಮ್ಮನಗದ್ದೆ ಗ್ರಾಮದಲ್ಲಿ ನೂತನವಾಗಿ ಕಾಳಿಕಾಂಬ ದೇವಸ್ಥಾನವನ್ನು ನಾವು ಈಗಾಗಲೇ ನಾವು ಕಟ್ಟಿದ್ವಿ. ಅದರ ಮೂರ್ತಿಯ ಒಂದು ಪ್ರತಿಷ್ಠಾಪನೆಗೆ ದಿನಾಂಕವನ್ನು ನಾವು ನಿಗದಿಗೊಳಿಸಿದ್ವಿ. ಅದು 8 ಮತ್ತು 9 ಜೂನ್ ತಿಂಗಳ ಅವತ್ತು ನಾವು ಇಟ್ಕೊಂಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ಕುಲ ಬಾಂಧವರು ಹಾಗೂ ಹಿತೈಷಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ತನುಮನ ಧನ ಸಹಾಯವನ್ನೆಲ್ಲ ನೀಡಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿಕೊಡ್ಬೇಕಂತ ನಾವು ಕೈ ಮುಗಿದು ತಮ್ಮಲ್ಲಿ. ನನ್ನ ಹೆಸರು ಪ್ರಸನ್ನ, ಶ್ರೀ ಕಾಳಿಕಾಂಬ ಸೇವಾ ಸಮಿತಿ ಹೆಮ್ಮನಗದ್ದೆ ಗ್ರಾಮ, ಶಾಂತಳ್ಳಿ ಹೋಬಳಿ, ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆ. ನಾವು ಶ್ರೀ ಕಾಳಿಕಾಂಬ ದೇವಿಯ ನೂತನ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಮಹೋತ್ಸವ ಮತ್ತು ಬ್ರಹ್ಮಕಲಶೋತ್ಸವ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು 8-9ರಂದು ನಡೆಯಲಿರ್ತವೆ. ಇದಕ್ಕೆ ಕುಲ ಬಾಂಧವರು ಮತ್ತು ಸಮಾಜ ಬಂಧುಗಳು, ಹಿತೈಷಿಗಳು, ಗುರು ಹಿರಿಯರು ಇದಕ್ಕೆಲ್ಲ ಸಹಕಾರ ಕೊಟ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೀನಿ. ನನ್ನ ಹೆಸರು ವೆಂಕಟೇಶ್ ಅಂತೇಳಿ, ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಶಾಂತಳ್ಳಿ ಹೆಮ್ಮನಗದ್ದೆ ಒಂದು ಪುಟ್ಟ ಗ್ರಾಮದಿಂದ ಬಂದಿದ್ವಿ.
ನಮ್ಮಲ್ಲಿ ಒಂದು ಚಿಕ್ಕದಾಗೊಂದು ಶ್ರೀ ಕಾಳಿಕಾಂಬೆ ದೇವಿ ಒಂದು ದೇವಸ್ಥಾನ ಮಾಡಿದ್ವಿ. ಅದನ್ನು ತಾರೀಕು 8 ಮತ್ತು 9ರಂದು ಉದ್ಘಾಟನೆ ಮಾಡ್ತಾಯಿದ್ವಿ. ಹಾಗಾಗಿ ಎಲ್ಲರೂ ನಮ್ಮ ಕುಲ ಬಾಂಧವರು, ಸಮಾಜದ ಎಲ್ಲರೂ ಇದಕ್ಕೊಂದು ಧನ ಸಹಾಯ ಎಲ್ಲ ಮಾಡಿ ಹೆಚ್ಚಿನ ಕಾರ್ಯಕ್ರಮ ಯಶಸ್ವಿಗೊಳಿಸಾಗಿ ಎಲ್ಲರೂ ಬಂದು ಸಹಕರಿಸಬೇಕಾಗಿ ಈ ಮೂಲಕ ಕಳಕಳಿಯಿಂದ ಕೇಳ್ಕೊಳ್ತಿದ್ವಿ. ಓಂ ಕಾಳಿಕಾಂಬೆ ನಮಃ, ಓಂ ಕಾಳಿಕಾಂಬೆ ನಮಃ, ಓಂ ಕಾಳಿಕಾಂಬೆ ನಮಃ. ಆಡಳಿತ ಮಂಡಳಿ ಪರವಾಗಿ ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಈ ಕಾಳಿಕಾಂಬೆ ಉತ್ಸವವನ್ನು ನೆರವೇರಿಸಿದ್ದೇವೆ. ಈ ದಿನ 19/5/2022 ಗುರುವಾರ ನೆರವೇರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರಕೃತಿಯ ಗಾಳಿ, ಮಳೆ ಹಾಗೂ ಬಿಸಿಲು ಇಲ್ಲದೇ ಇದ್ದರೂ ಸಹ, ಚಳಿಯಲ್ಲೂ ಸಹ ಎಲ್ಲ ಭಕ್ತಾದಿಗಳು, ಸಾರ್ವಜನಿಕ ಭಕ್ತಾದಿಗಳು ಎಲ್ಲ ಊರಿನಿಂದಲೂ ಬಂದು ನಮ್ಮ ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ನೆರವೇರಿಸಿಕೊಟ್ಟಿರುತ್ತಾರೆ. ಹಾಗೂ ನಮ್ಮ ಆಡಳಿತ ಮಂಡಳಿಯವರು ಸಹ ತಮಗೆ ಹಂಚಿದ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಸಾರ್ವಜನಿಕರ ಮೆಚ್ಚುಗೆ ಪಾತ್ರರಾಗಿರುತ್ತಾರೆ. ಹಾಗೂ ಸಾರ್ವಜನಿಕರು ಸಹ ನಮ್ಮ ಆಡಳಿತ ಮಂಡಳಿ ಕಾರ್ಯಕ್ರಮವನ್ನು ನೋಡಿ, ದೇವಾಲಯ ಪೂಜೆಯನ್ನು ನೋಡಿ, ಸ್ವಾಮೀಜಿಯವರು ಬಂದದ್ದ ವಿಚಾರವನ್ನು ಕೇಳಿ ಪುಳಕಿತರಾಗಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಭಕ್ತಾದಿಗಳು ಈ ದಿನ ಆಗಮಿಸಿದಂಥ ಎಲ್ಲರಿಗೂ ಜಗನ್ಮಾತೆ ಕಾಳಿಗೆ ಒಳ್ಳೆಯದು ಮಾಡಲಿ. ಹಾಗೂ ಎಲ್ಲ ಸ್ಥಳೀಯರಾದಿಯಾಗಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವ ಹಾಗೆ ಎಲ್ರಿಗೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ ಎಲ್ಲ ಭಕ್ತಾದಿಗಳು, ಸಾರ್ವಜನಿಕರು ನಾವು ದೇವಿಯಲ್ಲಿ ಪ್ರಾರ್ಥಿಸ್ತೇವೆ. ನಮೋ ವಿಶ್ವಕರ್ಮಣೆ. ಇಂಥ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ಜನಪ್ರಿಯ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಒತ್ತೋದನ್ನು ಮರಿಬೇಡಿ ಮಿತ್ರರೇ. ನಮಸ್ಕಾರ, ಧನ್ಯವಾದಗಳು.